ಖುಷಿಯಾಗಿದೆ. ಈ ಪಿಕ್ಚರ್ ಕರ್ನಾಟಕದಲ್ಲಿ ಕಾಂತಾರ ಆದ್ಮೇಲೆ ಕಾಟ್ಯಾರ ಸಕ್ಸಸ್ ಆಗುತ್ತೆ, ಕಾಟ್ಯಾರ ಒಂದು ಮೈಲಿಗಲ್ಲಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಕ್ಲೈನ್ ಸಾಗರ್ ಇಡೀ ತಂಡಕ್ಕೆ ಒಳ್ಳೆಯದರಿಂದ ಹಾರೈಸ್ತೀನಿ, ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ನನ್ನ ಫಸ್ಟ್ ಬಿಗ್ ಕಮರ್ಷಿಯಲ್ ಮೂವಿ. ಇದರಲ್ಲಿ ಚಿಕ್ಕ ರೋಲ್ ಆಗಿದ್ರು ತುಂಬ ಇಂಪಾರ್ಟೆಂಟ್ ರೋಲ್ ಅಂತ ತರುಣ್ ಅವರು ಹೇಳಿದಾಗ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಜಸ್ಟ್ ದರ್ಶನ್ ಅವ್ರ ಮೂವಿ ರಾಕ್ಲೈನ್ ಸರ್ ಆ್ಯಂಡ್ ಅವ್ರದ್ದು ಹೆಸರು ಕೇಳಿದೆ, ಓಕೆ ನಾನು ಮಾಡ್ತೀನಿ ಅಂತ. ಬಟ್ ನಾನು ಯಾವತ್ತೂ ಒಂದು ಬೋಲ್ಡ್ ಪಾತ್ರ ಮಾಡಿರಲಿಲ್ಲ. ರಿಯಲ್ ಲೈಫಲ್ಲೂ ನಾನು ಅಷ್ಟೊಂದು ಬೋಲ್ಡ್ ಅಲ್ಲ, ಬಟ್ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಹೇಳಿದಾಗ ಐ ವಾಸ್ ಲಿಟಲ್ ಸ್ಕೇರ್ಡ್. ಬೋಲ್ಡ್ ಅಂದರೆ ವೆರಿ ಎಜುಕೇಟೆಡ್ ಆ್ಯಂಡ್ ಜಸ್ಟ್ ಬೋಲ್ಡ್ ಗರ್ಲ್ ಅಷ್ಟೇ, ಏನು ಬೋಲ್ಡ್ ಸೀನ್ಸ್ ಎಲ್ಲ ಇಲ್ಲ. ಬಟ್ ತುಂಬ ಒಳ್ಳೆ ಪಾತ್ರ. ಆ್ಯಂಡ್ ಡಿ ಬಾಸ್ ಅವರ ಫ್ಯಾನ್ಸ್ ಅದು ಅವರಿದೆ ಈ ಚಿಕ್ಕ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂದರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ಫಾರ್ ದಿಸ್ ಸಕ್ಸಸ್ ಆ್ಯಂಡ್ ಐ ಆಮ್ ಗ್ಲಾಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಇದೇ ಥರ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಆಗಲಿ, ಇದೇ ಥರ ಬ್ಲಾಕ್ ಬಸ್ಟರ್ ಆಗ್ತಿರಲಿ ಆ್ಯಂಡ್ ನಮ್ಮ ಥರ ಆ್ಯಕ್ಟರ್ಸ್ಗೆ ಸಾಕಷ್ಟು ಚಾನ್ಸ್ ಸಿಗಲಿ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ಮೀಡಿಯಾ ಕಡೆಯಿಂದ ಬರ್ತಿರೋದು, ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ರಾಕ್ಲೈನ್ ಸರ್ ಆ್ಯಂಡ್ ತರುಣ್ ಸುಧೀರ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಅನ್ನಿಸ್ತು ಇದು ನೆಕ್ಸ್ಟ್ ಲೆವೆಲ್ ಅಂತ. ಈಗ ಸಿನಿಮಾ ಪೂರ್ತಿ ನೋಡೋಕ್ಕಾಗಿಲ್ಲ, ಬರೀ ನಮ್ಮ ಪೋರ್ಷನ್ಸ್ ಅಷ್ಟೇ ನಾವು ನೋಡಿದ್ವಿ. ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಭಾಳ ಆಸೆ ಇತ್ತು. ಹಾಗೆ ಫಸ್ಟ್ ಡೇ ಫಸ್ಟ್ ಶೋಗೆ ಹೋದ್ವಿ. ಮೈಂಡ್ ಬ್ಲೋಯಿಂಗ್ ನಿಜವಲ್ಲೂ. ಅದು ಕತೆ ಕೇಳಿದಾಗ ಏನು ಮೈ ಜೂಮ್ ಬಂದಿತ್ತು ಅದಕ್ಕಿಂತ 100ರಷ್ಟು ಆಯಿತು ಇಲ್ಲಿ ಆ ಸಿನಿಮಾ ನೋಡಿದ ತಕ್ಷಣ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದರ್ಶನ್ ಸರ್, ವಾಟ್ ಆ ಪರ್ಫಾರ್ಮೆನ್ಸ್ ಸರ್. ಫಿದಾ ಸರ್ ಅಲ್ಟಿಲಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಬಟ್ ನಾನು ಹೇಳೋದು ದರ್ಶನ್ ಸರ್, ನೀವು ಕರ್ನಾಟಕದ ಕಿರೀಟ ಸರ್ ಈ ಕಾಟದಿಂದ ಸರ್. ಇಲ್ಲ ಸರ್, ಅದು ನೆಕ್ಸ್ಟ್ ಬರ್ತೀನಿ ಸರ್. ಸೊ ನಮ್ಮ ನಿರ್ಮಾಪಕರು ರಾಕ್ಲೈನ್ ಸರ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಸರ್. ಐ ಟೆಲ್ ಯು, ಸಿನಿಮಾಗೆ ಏನು ಬೇಕು, ಕತೆಗೆ ಏನು ಬೇಕು ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ. ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎವ್ರಿಥಿಂಗ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನೆಲ್ಲರೂ. ರಾಕ್ಲೈನ್ ಸರ್, ಥ್ಯಾಂಕ್ ಯು. ನಿಮ್ಮ ಬ್ಯಾನರಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ, ಕೆಲಸ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ತರುಣ್ ಸರ್ ಅವ್ರ ಬಗ್ಗೆ ಹೇಳೋದು ಇನ್ನೂ ಕಮ್ಮಿನೇ. ಯಾಕಂದರೆ ಅವರ ನೆಕ್ಸ್ಟ್ ಲೆವೆಲ್ ಆ ಥಿಂಕಿಂಗು ಇದೆಯಲ್ಲ, ಪ್ರತಿ ಒಂದು ಶಾರ್ಟ್ಗೂ ನಮಗೆ ಒಂದು ಸ್ಪಾರ್ಕ್ ಕೊಡೋರು. ಸೊ ಆ ಸ್ಪಾರ್ಕೆ ನಿಮಗೆ ಈ ಸಿನಿಮಾದಲ್ಲಿ ಕಾಣಿಸೋದು. ಆ್ಯಂಡ್ ಭಾಳ ಖುಷಿ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ವಿಭಿನ್ನವಾಗಿ ಅಂತ. ಥ್ಯಾಂಕ್ ಯು ತರುಣ್ ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪಾತ್ರ ಕೊಟ್ಟರೆ. ನನಗಿದು ಸೆಕೆಂಡ್ ಹಾಫ್, ಎಲ್ಲರೂ ಹೇಳ್ತಾರಲ್ಲ ಇಂಟರ್ವ್ಯೂ ಆದಮೇಲೆ ಇನ್ನೊಂದು ಹಾಫ್ ಇದೆ ಅಂತೇಳಿ, ಅದು ನನ್ನ ಈ 25 years ಜರ್ನಿಯಲ್ಲಿ ಸೆಕೆಂಡ್ ಹಾಫ್ ತರುಣ್ ಸರ್ ಕೊಟ್ಟಿದ್ದಾರೆ. ವಿಭಿನ್ನ ಪಾತ್ರದಲ್ಲಿ, ಗೆಟಪ್ಪಲ್ಲಿ. ಯಾಕಂದರೆ ಎಷ್ಟೋ ಸಿನಿಮಾಗಳನ್ನ ಗೆಟಪ್ ಚೇಂಜ್ ಮಾಡಿರಲಿಲ್ಲ, ಬಟ್ ಎಲ್ಲರಿಗೆ ಅನ್ನಿಸ್ತು ಒಂದು ಗೆಟಪ್ ಚೇಂಜ್ ಮಾಡಿ ಏನೋ ಕೊಡಬೇಕು ಅವನಿಗೆ ಅಂಥೇಳಿ ಅದನ್ನ ಕೊಟ್ಟರು. ಅದನ್ನ ಜೀವ ತುಂಬಿದ್ದೀನಿ ಅಂತ ನಾನು ಅಂದ್ಕೊತೀನಿ ಸರ್. ಥ್ಯಾಂಕ್ ಯು ಫಾರ್ ದ ಕ್ಯಾರೆಕ್ಟರ್. ಆ್ಯಂಡ್ ಕ್ಯಾಮ್ರಾಮನ್ ಸುಧಾಕರ್ ಸರ್, ಎಕ್ಸ್ಟ್ರಾರ್ಡಿನರಿ ಸರ್, ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ನನಗೆ ತುಂಬ ಹೆಲ್ಪ್ ಮಾಡಿದ್ರು ಈ ಪಾತ್ರ ಮಾಡ್ಬೇಕಾದ್ರೆ. ಇಷ್ಟು ಚೆನ್ನಾಗಿ ಹೀಗೆ ಅಂತೇಳಿ ಪ್ರತಿಯೊಂದು ನನಗೆ ಇನ್ಫಾರ್ಮೇಷನ್ಸ್ ಕೊಡ್ತಾಯಿದ್ರು. ಆ್ಯಂಡ್ ಈಸ್ ಒನ್ ಮೋರ್ ಈ ಒಂದು ಪಾತ್ರಕ್ಕೆ ಜೀವ ತುಂಬಕ್ಕೆ ಇರೋದು ಕಾರಣ. ಸೊ ಥ್ಯಾಂಕ್ ಯು ಸುಧಾಕರ್ ಸರ್. ಆ್ಯಂಡ್ ಜಡೇಶ್ ಸರ್, ಕತೆ ಎಕ್ಸ್ಟ್ರಾರ್ಡಿನರಿ ಸರ್. ಆ್ಯಂಡ್ ಮಹೇಶ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನರಸಿಂಹಣ್ಣ ಸೂಪರ್, ಪ್ರತಿ ಹೆಜ್ಜೆಗೂ ನಮ್ಮ ಜೊತೆ ಇದ್ರಿ. ಜಗದೀಶ್ ಅವರು ಕೂಡ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಹರಿಕೃಷ್ಣ ಸರ್, ಲವ್ಲಿ ಸರ್. ಸಾಂಗ್ ಎದ್ದು ನಾವೇ ಕುಡಿಯೋಣ ಅನ್ಸುತ್ತೆ ಸರ್ ನಿಜವಾಗ್ಲೂ. ಅದು ನಮಗೊಂದು ಸಾಂಗ್ ಇದ್ರೆ ಬೇಕಿತ್ತು ಸರ್, ಯಾವುದೋ ಒಂದು ಅನ್ನಿಸ್ತು. ಎಕ್ಸ್ಟ್ರಾರ್ಡಿನರಿ. ಇವನ್ ಎವ್ರಿಥಿಂಗ್. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ರು. ದೊಡ್ಡ ಕಲಾವಿದರು ಕೂತಿದ್ದಾರೆ, ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ನಟಿಸಿದ್ದಾರೆ. ಅದೆಲ್ಲ ನೀವು ಸಿನಿಮಾ ನೋಡಿದ್ದೀರಿ ಅನಿಸುತ್ತೆ. ಬಟ್ ನನ್ನ ಪಾತ್ರಕ್ಕೆ ಬಂದಾಗ ಹೆಂಗಸರು ಬೈತಾರೆ, ರೈತರು ಹೊಡಿತಾರೆ. ಈ ಒಂದು ಪಾತ್ರ ಕೆಟ್ಟ ಪಾತ್ರ ಮಾಡಿದ್ವಿ, ಪಾತ್ರ ಅಷ್ಟೇ. ಬಟ್ ನನಗೂ ಒಂದೆಲ್ಲೋ ಭಾಳ ಖುಷಿ ಆಯ್ತು ಇಂಥ ಒಂದು ಪಾತ್ರ ಮಾಡೋದಕ್ಕೆ. ನೀವೆಲ್ಲ ಗೆಲ್ಸಿದ್ರಿ, ಸಿನಿಮಾ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಸಿನಿಮಾ ಇನ್ನೂ ಜಾಸ್ತಿ ಪ್ರಚಾರ ಮಾಡಿ. ಅಫ್ಕೋರ್ಸ್ ನೀವೆಲ್ಲ ಸಿನಿಮಾಗಳನ್ನ ಪ್ರಚಾರ ಮಾಡಿದ್ದೀರಿ, ಬಟ್ ಇದಕ್ಕಿಂತ ಜಾಸ್ತಿ ಆಗಿದೆ. ಯಾಕಂದರೆ ಇದು ರೈತ ಸಿನಿಮಾ, ಎಲ್ಲರಿಗೂ ಹಾರ್ಟಿಗೆ ಭಾಳ ಟಚ್ ಆಗುವಂಥ ಸಿನಿಮಾ. ಮಾತಾಡಿದ್ದೀವಿ. ಇವಾಗ ನೀವು ಪ್ರಶ್ನೆಗಳು ಕೇಳ್ತಾ ಚಿತ್ರನ ನೋಡಿದ್ದೀರಾ. ಚಿತ್ರನ ನೋಡಿ ನಿಮಗೆಲ್ಲ ಏನು ಅನಿಸಿದೆ. ಮತ್ತು ಅಫ್ಕೋರ್ಸ್ ಡಿ ಬಾಸ್, ನೀವೆಲ್ಲರೂ ತುಂಬ ದಿನದಿಂದ ಅವ್ರ ಜೊತೆಯಲ್ಲಿ ಮಾತಾಡಬೇಕು, ನಿಮ್ಮ ಪ್ರೀತಿ ವಿಶ್ವಾಸನ ಹಂಚ್ಕೋಬೇಕು ಅವ್ರ ಜೊತೆಯಲ್ಲಿ ಅಂತ ಆಸೆ ಪಡ್ತಾ ಇದ್ದೀರಾ.
ಸೊ ಇವತ್ತು ದಯವಿಟ್ಟು ನಾವೆಲ್ಲರೂ ತುಂಬ ಮಾತಾಡಿದ್ದೀವಿ ಚಿತ್ರದ ಬಗ್ಗೆ, ಎಲ್ಲರ ಬಗ್ಗೆ ನಾವೇ ಮಾತಾಡ್ಕೊಂಡಿದ್ದೀವಿ. ಎಲ್ಲ ಈಗ ಚಿತ್ರ ಬಿಡುಗಡೆಯಾಗಿ ತುಂಬ ದೊಡ್ಡ ಯಶಸ್ವಿನ ತಂದುಕೊಟ್ಟಿರುವಂಥ ಡಿ ಬಾಸ್ ಅಭಿಮಾನಿಗಳು, ಅವರ ಸೆಲೆಬ್ರಿಟೀಸ್ ಮತ್ತು ಇಡೀ ರಾಜ್ಯದ ಜನತೆಗೆ ನಾವು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ನಾವು ಸೇರಿದ್ದೀವಿ. ಮತ್ತು ನೀವು ನಿಮ್ಮ ಅನಿಸಿಕೆ ಏನಿದ್ರು ದಯವಿಟ್ಟು ನಮ್ಮ ಜೊತೆ ಹಂಚ್ಕೋಬೋದು. ಪ್ರಶ್ನೆಗಳು ಏನಾದರೂ ಇದ್ದರೆ ದಯವಿಟ್ಟು ಕೇಳ್ಬೋದು. ಒಂದು ನಿಮಿಷ, ಅವರ ಪಾರ್ಟ್ನರ್ ಇಬ್ಬರು ಮಮತಾ ಸೆಂಥಿಲ್ ಅವರಿದ್ದಾರೆ, ಬರ್ತಾ ಇದ್ದಾರೆ. ಮಮತಾ ಸೆಂಥಿಲ್ ಅವರು ಹಾಗೆ ಸೊ ಆಲ್ರೆಡಿ ನಾವೊಂದು ಚಿಕ್ಕ ಟೀಸರ್ ಬಿಟ್ಟಿರೋದಷ್ಟೇ. ಇಡೀ ಗಲ್ಫ್ ಕನ್ನಡಿಗರು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದೇ ಬರುವ ಜನವರಿ 4ನೇ ತಾರೀಕು ಕತರ್, ಬಹ್ರೈನ್, ಒಮಾನ್ ಈ ಪ್ರಾಂತ್ಯದಲ್ಲಿ ರಿಲೀಸ್ ಆಗ್ತಾ ಇದೆ. UAE-ನಲ್ಲಿ 5ನೇ ತಾರೀಕಿಂದ, ಶುಕ್ರವಾರ 5ನೇ ತಾರೀಕಿಂದ ರಿಲೀಸ್ ಆಗ್ತಾ ಇದೆ. ಸೊ ಇಡೀ ಕಂಪ್ಲೀಟ್ ಗಲ್ಫ್ ಕಂಟ್ರೀಸ್ ಎಲ್ಲರೂ ಕಾಟೇರ ನೋಡೋದಕ್ಕೆ, ಒಂದು ಕಾಟೇರ ಹಬ್ಬ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ನಾವು ಕೂಡ ಕಾಯ್ತಾ ಇದ್ದೀವಿ. ಮತ್ತೆ ಕೆನಡಾದ ಬಂದು ಕಾರ್ತಿಕ್ ಅವರು ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ, ನಾನು ಕಾರ್ತಿಕ್ ಗೌಡ ಅಂತ. ಸೊ ಕೆನಡಾಯಿಂದ ಬಂದಿದ್ದೀನಿ. ಸೊ ನಾನು ಕೋಆರ್ಡಿನೇಟಿಂಗ್ ಫಾರ್ ಎಂಟೈರ್ ಅದರ್ ಗಲ್ಫ್ ರೀಜನ್ ಬಿಟ್ಟು ಅಮೇರಿಕಾ, ಕೆನಡಾ, ಯುರೋಪಲ್ಲಿ ಇಟಾಲಿ ಮತ್ತು ಐರ್ಲ್ಯಾಂಡ್, ನೆದರ್ಲ್ಯಾಂಡ್ಸ್, ಜರ್ಮನಿ, ಸ್ವೀಡನ್ ಮತ್ತು UK, ಸಿಂಗಾಪುರ್ ಆ ರೀಜನ್ಸಲ್ಲೆಲ್ಲನೂ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ವಿ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ವಿ ವಿಲ್ ರಾಕ್. ಡಿ ಬಾಸ್ ಅಭಿಮಾನಿಗಳು ಎಲ್ಲರ ಕಡೆನೂ ಇದ್ದಾರೆ. ಸೊ ಎಲ್ಲ ಕಡೆ ರೀಚ್ ಮಾಡಿಸೋದಂಥ ಜವಾಬ್ದಾರಿ ತೊಗೊಂಡಿದ್ದೀವಿ, ಮಾಡೇ ಮಾಡ್ತೀವಿ. ಓಕೆ, ಸೊ ಕಮಿಂಗ್ ಟು ದ ಡೇಟ್ಸ್ ಏನಂದರೆ, ಈಗ ಕ್ರಿಸ್ಮಸ್ ಇತ್ತು. ಸೊ ಸ್ವಲ್ಪ ಅಲ್ಲಿ ಕಂಟ್ರಿ ಎಲ್ಲ ಶಟ್ ಡೌನ್ ಆಗಿದೆ, ಸೆನ್ಸರ್ ಮಾಡಿಸ್ಬೇಕು. ಸೊ January 5th ಆನ್ವರ್ಡ್ಸ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕೆನಡಾ ಮತ್ತು ಅಮೇರಿಕಾ 5th ಓಪನ್ ಆಗ್ತಾ ಇದೆ. ಅದರ್ ಕಂಟ್ರೀಸ್ UK, ಯುರೋಪ್ ಮತ್ತು ಸಿಂಗಾಪುರ್ ರೀಜನ್ಸ್ ಎಲ್ಲನೂ ಸ್ವಲ್ಪ ಸೆನ್ಸರ್ ಮಾಡಿಸ್ಕೊಂಡು ನಾವು ರಿಲೀಸ್ ಮಾಡ್ತೀವಿ ಸಿನಿಮಾನ. ಏನು ಹೇಳಿ ಸರ್? ಎಲ್ಲ ಕನ್ನಡ. ನಮ್ಮ ಗಲ್ಫ್ ರೀಜನ್ ಅಲ್ಲಿ ಅರಬಿಕ್ ಸಬ್ ಟೈಟಲ್ ಅದು ಕಂಪಲ್ಸರಿ ಇರೋದ್ರಿಂದ ಅರಬಿಕ್ ಟೈಟಲ್ ಆಗ್ಬಿಟ್ಟೆ ನಾವು ಮಾಡೋದು. ಸೆನ್ಸರ್ ಮತ್ತೆ ಸೆನ್ಸರ್ ಆಗುತ್ತೆ ಅಲ್ಲಿ ಕಾನೂನು ಪ್ರಕಾರ. ಮತ್ತೆ ಇನ್ನೊಂದು ವಿಶೇಷ ಅನೌನ್ಸ್ಮೆಂಟ್ ಏನಂತಂದ್ರೆ, ಇದೇ ಬರುವ 7ನೇ ತಾರೀಕು ಜನವರಿ ಭಾನುವಾರ ನಮ್ಮ ದುಬೈನಲ್ಲಿ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಪ್ರೀಮಿಯರ್ ಶೋ ಇಟ್ಕೊಂಡಿದ್ದೀವಿ. ಆ ಪ್ರೀಮಿಯರ್ ಶೋಗೆ ನಮ್ಮ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಡಿ ಬಾಸ್ ದರ್ಶನ್ ಸರ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ರಾಕ್ಲೈನ್ ಸಾರು, ಹಾಗೆ ಚಿತ್ರತಂಡದವರು ತರುಣ್ ಸರ್ ಎಲ್ಲ ಬರ್ತಾ ಇದ್ದಾರೆ. ಸೊ ಅಲ್ಲಿ ದುಬೈನಲ್ಲಿ ಒಂದು ಶೋ, ಸ್ಪೆಷಲ್ ಶೋ, ನಾವು ಅವರು ನಮ್ಮ ದುಬೈ ಕನ್ನಡಿಗರ ಜೊತೆ ಒಂದು ಇಂಟ್ರಾಕ್ಟ್ ಕೂಡ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಶಯಗಳು. ಫಸ್ಟು ನಾನು ರಾಕ್ಲೈನ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನಮಗೆ ಗಲ್ಫಲ್ಲಿ ಮೂವಿ ರಿಲೀಸ್ ಮಾಡೋಕ್ಕೆ ಕೊಟ್ಟಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸು. ದರ್ಶನ್ ಸರ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ತರುಣ್ ಸುದೀಪ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಎಲ್ಲರೂ ಕಾಯ್ತಿದ್ದಾರೆ, ಕೇಳ್ತಿದ್ದಾರೆ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ತುಂಬ ಗ್ಯಾಪ್ ಆಗಿತ್ತು ಮಧ್ಯದಲ್ಲಿ. ಕಾಟೇರ ತುಂಬ ವಿಶೇಷವಾದ ಸಿನಿಮಾ ನನಗೆ. ಯಾಕೆಂದರೆ ಒಂದು ಡಿಸ್ಟ್ರಿಬ್ಯೂಷನ್ಗೆ ವಾಪಸ್ ಬರಬೇಕಾದ್ರೆ ತುಂಬ ಒಂದು ದೊಡ್ಡ ಸಿನಿಮಾ ಮೂಲಕ, ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಮೂಲಕ ಬರೋಣ ಅಂತ ಆಸೆ ಪಟ್ವಿ. ಆ ಥರನೇ ಆಗಿದೆ. ಸಿನಿಮಾ ರಿಲೀಸ್ ಬಿಫೋರೇ ಒಂದು ತುಂಬ ಒಳ್ಳೆ ಕಾನ್ಫಿಡೆಂಟ್ ಇತ್ತು ಸಿನಿಮಾ ಮೇಲೆ. ದರ್ಶನ್ ಸರ್ದು ಆ ಟ್ರೇಲರ್ ನೋಡೋದಾಗಲೇ ಗೊತ್ತಾಗುತ್ತೆ ಇದು ಒಂದು ಹೊಸ ಥರದ ಸಿನಿಮಾ. ಒಂದು ದರ್ಶನ್ ಸರೇ ಹೊಸ ಥರದ್ದಾಗಿ ಕಾಣಿಸ್ತಾ ಇದ್ರು ಈ ಸಿನಿಮಾದಲ್ಲಿ. ತುಂಬ ವರ್ಷಗಳ ಮೇಲೆ ಒಂದು ಹಳ್ಳಿ ಸಿನಿಮಾ ಸರ್ ಮಾಡಿದರು. ಒಂದು ಡೆಫಿನೆಟಾಗಿ ಒಂದು ಕಾನ್ಫಿಡೆಂಟ್ ಅಂದರೆ ಇತ್ತು, ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇಡೀ ತಂಡಕ್ಕೆ ಶುಭಾಶಯಗಳು. ತರುಣ್ ಸರ್ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ದರ್ಶನ್ ಸರ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿನಿಮಾ ಇದು ಕಾಟೇರದಲ್ಲಿ. ನಾನು ಹೈದರಾಬಾದ್, ಕರ್ನಾಟಕ 5 ಡಿಸ್ಟಿಕ್ ಬರುತ್ತಲ್ಲಿ. ರಾಯಚೂರು, ಬೀದರು, ಗುಲ್ಬರ್ಗ ಆ್ಯಂಡ್ ಕೊಪ್ಪಳ, ಯಾದಗಿರಿ. ನನಗೆ ಈ 3 ದಿನದಲ್ಲಿ ಅಲ್ಟಿಮೇಟ್ ಕಲೆಕ್ಷನ್ಸ್ ಅಂತೂ ತುಂಬ ಕೊಟ್ಟಿದೆ. ನಾವೇನು ರಾಕ್ಲೈನ್ ಸರ್ಗೆ ಅಮೌಂಟ್ ಅಂತ ಕೊಟ್ಟಿದ್ದೀವಿ, ಆ ಅಮೌಂಟು 1 ವೀಕಲ್ಲೇ ಕವರ್ ಆಗುತ್ತೆ. 2ನೇ ವಾರ ಲಾಭದಲ್ಲೇ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಇಡೀ ಟೀಮು. ಎಲ್ರಿಗೂ ಒಳ್ಳೆಯದಾಗಲಿ.
ದರ್ಶನ್ ಸರ್ಗೆ ಅದ್ಭುತವಾದಂಥ ಒಂದು ಓಪನಿಂಗ್ ಇದ್ದೇ ಇರುತ್ತೆ ಎಲ್ಲ ಸಿನಿಮಾದಲ್ಲೂ, ಅದನ್ನ ಮೀರಿ ಈ ಸಿನಿಮಾದಲ್ಲಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ತೆ. ರಾಕ್ಲೈನ್ ಸರ್ಗೆ ಧನ್ಯವಾದಗಳು. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ನಮ್ಮದು ಒಂದೇ ಭಾಗನ ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು, ಇಡೀ ಟೀಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೀವೇ ಡೈರೆಕ್ಟ್ ರಿಲೀಸ್ ಮಾಡ್ತಾ ಇದ್ದೀರಾ, ಬೇರೆ ಯಾರು? ತುಂಬ ಜನ ಕೇಳ್ತಾ ಇದ್ದಾರೆ, ಏನು ಅಂದ್ಕೊಂಡಿಲ್ಲ ಇನ್ನು. ಏನು ಅಂತಂದರೆ ಬೇಸಿಕಲಿ ರೂರಲ್ ಸೈಡು ಎಮೋಷನ್ಸ್ಗಿನ್ನ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ. ಎಸ್ಪೆಷಲಿ ದಿ ಸೆಕೆಂಡ್ ಹಾಫ್ ಸಿನಿಮಾ ಏನಿದೆ ಅದನ್ನು ಜಾಸ್ತಿ ಕನೆಕ್ಟ್ ಆಗ್ತಿದೆ. ನಮಗೆ ಥಿಯೇಟರ್ಸಿಂದ ಬರ್ತಾರೆ ರಿಪೋರ್ಟ್ಸ್ ಆಗಿರಲಿ, ಡಿಸ್ಟ್ರಿಬ್ಯೂಟರ್ ಸೈಡಿಂದ ಹೇಳ್ತಾ ಇರೋದಾಗಿರಲಿ, ಉತ್ತರ ಕರ್ನಾಟಕ ಸೈಡ್ ಜಾಸ್ತಿನೇ ನಮಗೆ. ಆಫ್ಟರ್ ನಾವು ಚಿತ್ರದುರ್ಗ ಅಂತ ಈ ಕಡೆ ಯಾವ ಕಡೆ ಹೋದ್ರೂ ನಮಗೆ ಬರ್ತಾರೆ ಕಾಲ್ಸು ಅಥವಾ ನಾವು ವೀಡಿಯೋಸ್ ಏನು ನೋಡ್ತಾ ಇದ್ದೀವಿ, ಅಲ್ಲೆಲ್ಲರೂ ಒಂದು ಎಮೋಷ್ನಲ್ ಕನೆಕ್ಟ್ ಆಗ್ತಿದ್ದಾರೆ ಸಿನಿಮಾಗೆ ಅಂತ ಅಂದ್ಬಿಟ್ಟು ಅಂತ. ಆ್ಯಂಡ್ ಇನ್ನು ಹ್ಯೂಜ್ ವೇ ಅಂದರೆ ಬರ್ತಾ ಇರೋದಲ್ಲ ಒಂದು 8 ಟಿಕೆಟ್ 9 ಟಿಕೆಟ್ ಅಂದರೆ ಒಂದು ಫ್ಯಾಮಿಲಿಯಾಗೆ ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ರೆಸ್ಪಾನ್ಸ್ ವೈಸ್ ನಮಗೆ ಈವನ್ ಆಗಿದೆ ಸರ್, ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ. ಸರ್ ಒಟ್ಟಾರೆ ಡ್ಯೂರೇಷನ್ ಬಗ್ಗೆ ಏನಾದರೂ ರಿಡ್ಯೂಸ್ ಮಾಡ್ಬೇಕಂತ ಏನಾದರೂ ಅಂತ ನಿಮಗೆ? ಇಲ್ಲ ಸರ್, ನಮಗೆ ಆಸ್ ಅ ಟೀಮ್ ನಮ್ಗೆ ಯಾವತ್ತೂ ಅನಿಸಿಲ್ಲ. ಒಂದು ಸ್ಟ್ರೈಟ್ ಕತೆ ಹೇಳಬೇಕು, ಒಂದು ಮಣ್ಣಿನ ಕತೆ, ಹಲವಾರು ಆಯಾಮಗಳಿದೆ ಅಲ್ಲಿ. ನಾವು ಫಸ್ಟಿಂದ ಹೇಳ್ಕೊಂಡ್ಬಂದಿದ್ದೆ, ಹಲವಾರು ಇನ್ಸಿಡೆಂಟ್ನ ಬೇಸ್ ಮಾಡಿದ್ದೀವಿ ಅಂತ. ಅದು ಉಳುವವನೇ ಭೂಮಿಯೊಡೆ ಅದೊಂದು ಮಾತ್ರ ಫೋರ್ಗ್ರೌಂಡ್ ಪ್ರೊಜೆಕ್ಟೆಡ್ ಆಗಿತ್ತು. ಅದಾಗಿರ್ಬೋದು, ಹೊಲೆಮಾರಿ ಜಾತ್ರೆ ಆಗಿರ್ಬೋದು, ಅಥವಾ ಏನು ಸ್ಕೆಲೆಟನ್ಸ್ಗಳು ಸಿಕ್ಕಿದ್ದು ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ನಾವು ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾರೋ ವಿಷಯದ ಬಗ್ಗೆ ಆಗಿರ್ಬೋದು, ತುಂಬ ಆಯಾಮಗಳಿದೆ ಸರ್. ಅದನ್ನೆಲ್ಲ ಹೇಳಬೇಕು ಅಂತಂದಾಗ ಒಂದು ಚಿಕ್ಕ ಟೈಮ್ ತಗೊಳುತ್ತೆ ಅದು ನಮಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಏನಾಗುತ್ತೆ, ಕೆಲವೊಂದು ಟೈಮ್ ಒಂದು ಪ್ಲಾಟ್ನ ಸೆಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ಹೋಗಿರುತ್ತೆ ನಮಗೆ. ಒಂದು ಪ್ಲಾಟ್ನ ಸೆಟ್ ಮಾಡಬೇಕು, ನಿಮ್ಗೆ ಗೊತ್ತಾಗ್ದಂಗೆ ಸಬ್ ಕಾನ್ಷಿಯಸ್ಲಿ ಒಂದು ಪ್ಲಾಟ್ ಸೆಟ್ ಆಗ್ತಾ ಇರುತ್ತೆ. ನಾನು ಸಡನ್ನಾಗಿ ಆಲ್ ಆಫ್ ಅ ಸಡನ್ ಶ್ರುತಿ ಮೇಡಮ್ ಒಂದು ಸೀನ್ ತೊಗೊಂಬಂದು ಅಲ್ಲಿಂದನೇ ಶುರು ಮಾಡೋದಕ್ಕಾಗಲ್ಲ. ಅಕ್ಕ ತಮ್ಮ ಒಂದು ಬಾಂಡಿಂಗ್ ಹೆಂಗಿದೆ ಅಂತ ಫಸ್ಟ್ ನಿಮ್ಮ ಮೈಂಡಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಬಿಲ್ಡ್ ಆಗಿರುತ್ತೆ. ಸೊ ಒಂದು ಓವರ್ ಆಲ್ ಆಗಿ ಮಾಡಿದಾಗ ನಾವು ಮುಂಚೆನೇ ಸರ್ ಟೀಮ್ ಆಗಿ ಎಲ್ಲ ನಮ್ಗೆ ಗೊತ್ತಿತ್ತು ಸರ್ 3 hours ಫಿಲಮ್ ಬರುತ್ತೆ ಅಂತ ನಮಗೆ ತುಂಬ ಗೊತ್ತಿತ್ತು. ಬಟ್ ಆಸ್ ಅ ಟೀಮ್ ನಾವು ಡಿಸಿಷನ್ ತೊಗೊಳೋದು, ಇಲ್ಲ ವಿ ವಿಲ್ ರಿಲೀಸ್ ದಿಸ್. ಇದು ಸರ್ 2 ಡಿಫ್ರೆನ್ಸ್ ಇದೆ ಸರ್, ಲೆಂತ್ ಬೇರೆ, ಲ್ಯಾಗ್ ಬೇರೆ. ಲ್ಯಾಗ್ ಅನ್ನೋದು 2 hour ಫಿಲಮಲ್ಲೂ ಬರುತ್ತೆ, 3 hour ಫಿಲಮ್ ಕಡೆ ನಿಮ್ಗೆ ಎಂಟರ್ಟೈನಿಂಗ್ ಕೂತ್ಕೊಳ್ಳುತ್ತೆ. ಸೊ ರೀಸೆಂಟ್ ಫಿಲಮ್ಸೇ 3.25 hour ಇರೋ ಫಿಲಮ್ಗಳೆಲ್ಲ ನಾವು ನೋಡಿದ್ದೀವಿ ಎಷ್ಟು ದೊಡ್ಡ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಮಗೆ ಡ್ಯೂರೇಷನ್ ಬಗ್ಗೆ ಏನು ಅಂತ ಕಂಪ್ಲೇಂಟ್ಸ್ ಇಲ್ಲ ಸರ್. ಆಮೇಲೆ ರೈತರ ವಿಷಯ ಹೇಳ್ತಿರ್ತಾರೆ, ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇರೋಂಥ ಕತೆ, ಅವನ ಸುತ್ತಲೂ ನಡೀತಾ ಇರೋಂಥ ಕತೆ. ನಾವು ಫಸ್ಟಿಂದನೂ ಯಾವುದೇ ಟೈಮಲ್ಲೂ ಒಂದೇನೋ ಲೆಕ್ಚರ್ ಥರ ಮಾಡಬೇಕು, ಒಂದು ಡಾಕ್ಯುಮೆಂಟರಿ ಥರ ಮಾಡೋಕ್ಕೆ ಹೋಗಲಿಲ್ಲ ಸರ್. ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂಥ ಕತೆ, ಅವನಿಗೆ ನಡೆದಂಥ ಘಟನೆಗಳು, ಆ ಟೈಮಲ್ಲಿ ಇದ್ದಾಗ ಆದಂಥ ರಿಯಲ್ ಘಟನೆಗಳು ಇವನ್ ಲೈಫಲ್ಲಿ ಕನೆಕ್ಟ್ ಆದಾಗ ಏನಾಗುತ್ತೆ ಅನ್ನೋದೇ ನನಗೆ ಇದ್ದಿದ್ದ ಪಾಯಿಂಟ್. ಸೊ ಎಲ್ಲ ವಿಷಯಗಳನ್ನೂ ನಾವು ಕನ್ಕ್ಲೂಡ್ ಮಾಡಲೇಬೇಕು. ಈಗ ರೈತರದ್ದು ನೀವು ಅಲ್ಲಿಂದ ತೆಗೆದ್ರೆ ಕ್ಲೈಮ್ಯಾಕ್ಸಿಗೆ ಬರೋಕ್ಕಾಗಲ್ಲ. ಸೊ ಒಂದಕ್ಕೊಂದು ರಿಲೇಟೆಡ್, ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇದೆ. ಸೊ ಎವ್ರಿಥಿಂಗ್, ಇವನ್ ದಿ ಸ್ಕೆಲಿಟನ್ಸ್ ಪಾರ್ಟ್ ಆಗಿರ್ಬೋದು, ಅದು ಕೂಡ ಅದಾಗಿದ್ದಕ್ಕೆ ಇನ್ನೊಂದೇನೋ ಇವನು ಲೈಫ್ ಎಫೆಕ್ಟ್ ಆಗಿರುತ್ತೆ, ಅಲ್ಲಿಂದ ನಾವು ಕ್ಲೈಮ್ಯಾಕ್ಸ್ ಲೀಡ್ ಬರ್ತದೆ. ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್. ಹಾಗಾಗಿ ಅದು ಕನ್ಕ್ಲೂಷನ್ ನಮಗೆ ಓಕೆ, ಫೈನಲ್ ಫಿನಿಶಿಂಗ್ ಇದಾಗಬೇಕು ಅಂತಾನೆ ಇದ್ದಿದ್ದು. ಕಾಟೇರದು ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಯಾವತ್ತು ನಾವು ಆ ಥರದ್ದೇನು ಯೋಚನೆ ಮಾಡಿಲ್ಲ. ಈ ಸ್ಕ್ರಿಪ್ಟ್ ಓನ್ಲಿ ಇಷ್ಟೇ ಅಂತಾನೆ ಯೋಚನೆ ಮಾಡಿದ್ದು. ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಇನ್ನು ಅದಕ್ಕಿಂತ ಬೆಟರ್ ಯಾವ್ದು ಸ್ಕ್ರಿಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್. ನಾನು ಪ್ರೀಕ್ವೆಲ್ ಆಗಲಿ ಸೀಕ್ವೆಲ್ ಆಗಲಿ ಏನೂ ಆ ಥರದಿಲ್ಲ. ಬೆಳಗ್ಗೆ ನಮ್ಮ ಡೈರೆಕ್ಟ್ರು ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲರೂ ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ, ಓಕೆ ಇಲ್ಲೆಲ್ಲೋ ಸ್ವಲ್ಪ ಆ್ಯಕ್ಟ್ ಮಾಡೋಕೆ ಒಂದು ಜಾಗ ಇದೆ ಕಣೆ, ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ದೆ ಅಷ್ಟೇ. ಇದು ಬಂದಾಗಪ್ಪಿ ನಾನು ಮಾಡ್ತೀನಿ, ಇಲ್ಲಿ ಇದು ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು. ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಿದಾಗ, ಪ್ರಿಪೇರ್ ಮಾಡಿದಾಗ, ಸೊ ನೀವು ಹೇಳ್ದಂಗೆ ನನಗೆ ಆ್ಯಕ್ಟಿಂಗ್ ಬರ್ಬೋದು ಸರ್. ಸರ್ ನಿಮಗೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟ್ ಯಂಗರ್ ವರ್ಷನ್ಗ ಅಥವಾ ಓಲ್ಡರ್ ವರ್ಷನ್ ಸರ್? ಅಂದ್ರೆ ನಿಮ್ಗೆ ಗೆಟಪ್ ಸರ್ ಇಡೀ ಸಿನಿಮಾಗೆ ಸಿಕ್ತು ಸರ್. ನಿಮಗೆ ಸರ್ ನಿಮ್ಮ ಪರ್ಸ್ನಲಿ ನಿಮಗೆ? ನನಗೇನಿಲ್ಲ ಸರ್. ಸರ್ ಇಷ್ಟು ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು, ಆದ್ರೆ ಈ ಸಿನಿಮಾದಲ್ಲಿ ಕತೆನೇ ಸೂಪರ್ ಸ್ಟಾರ್ ಆಗಿದೆ. ಸೊ ಏನ್ ಹೇಳ್ತೀರಾ ಸರ್? ನನ್ನ ಪ್ರೀತಿ ರಾಮಮ್ಮ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಅದೇ ಅಲ್ಲ, ಆ ಕತೆಗಿಂತ ಇದು ಇನ್ನೊಂದ್ ಸ್ವಲ್ಪ ವಿಭಿನ್ನವಾಗಿದೆ. ಒಂದೇನಂದ್ರೆ ಆ ಥರ ಬಂದಾಗ ಮಾಡಕ್ ನಾವು ರೆಡಿ ಇರ್ತೀವಮ್ಮ, ಅಂದ್ರೆ ಆ ಥರ ತಗೋಬರ್ಬೇಕಷ್ಟೇ. ಆಮೇಲೆ ಯಾರು ದೊಡ್ಡದಲ್ಲಮ್ಮ, ಸಿನಿಮಾ ದೊಡ್ಡದಮ್ಮ. ಈ ಸಿನಿಮಾ ಒಳಗಡೆ ಬಂದಾಗ ನಾನು ಇದು ಏನೋ ದರ್ಶನ್, ನಾನಿದು ಕಲಾವಿದನಾಗ ಒಳಗಡೆ ಬರ್ಬೇಕು ನಾವು ಅಷ್ಟೇ ಸರ್. ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕತೆಗಾರರನ್ನ ಅಂದ್ರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ
ಪ್ರಯತ್ನಗಳು ಕಡಿಮೆ ಆಗ್ತಿದ್ಯಾ, ತುಂಬಾ ಅಪರೂಪಕ್ಕೆ ಆಗ್ತಿವೆಯಾ ಅನ್ನುವಂಥದ್ದು ಸರ್. ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕಥೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್. ಒಂದು ನಿಮಿಷ ಅಲ್ಲ ಸರ್, ನಟರಾಗಿ ಅದನ್ನ ಸ್ಟಾರ್ಗಳು ದರ್ಶನ್ ಹತ್ರ ಏನಾಯ್ತಾರೆ ಕೇಳಿ ಸರ್. ಆಯ್ತು ಸರ್. ದರ್ಶನ್ ಸರ್, ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕಥೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ? ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು, ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ. ನಂದು 3 ಇದಿರುತ್ತೆ ಸರ್. ಒಂದು, ಹೆಣ್ಣನ್ನ ಆಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ. ನೀನು ಆಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಬಿಟ್ಟಾಗಪ್ಪ ಈ ಕಡೆ ಸೈಡ್ ಬಾರ್ದು. ಅದು ಬಿಟ್ಟು ನನ್ನ ನೆಲದ ಬಗ್ಗೆ, ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡಿಸ್ಬಾರ್ದು. ಇನ್ನೊಂದು, ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ. ಆತ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ. ಮನೆಯಿಂದ ತರ್ತಾನೆ, ಸಾಲ ಮಾಡ್ತಾನೆ, ಬ್ಯಾಂಕಾಗಿ ಗಿರ್ವಿ ಇಡ್ತಾನೆ ಗೊತ್ತಿಲ್ಲ. ಆತ ಒಬ್ಬ ನಂಬ್ಕೊಂಡು ನಮ್ಗೆ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತನಿಗೆ ಒಳ್ಳೇದಾಗಬೇಕಷ್ಟೇ. ಈ 3 ಇಟ್ಕೊಂಡು ನಾನು ಸಿನಿಮಾ ಖುಷಿ ಪಟ್ರಲ್ಲ ಸರ್, ನೋಡ್ಬಿಟ್ಟು ಅಷ್ಟೇ ಸರ್. ಆಮೇಲೆ ಒಂದೇನಂದ್ರೆ ಅದೆಲ್ಲಾನು ಮಾಡೋದು ಸರ್ ನಿಮ್ಗೆ ಬರೀ ದರ್ಶನ ಒಬ್ಬನೇ ಕಾಣಿಸ್, ಯಾಕಂದ್ರೆ ಮುಂದ್ಗಡೆ ಇದ್ದೀವಿ ಸರ್. ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್. ಇವ್ರುಗಳು ಔಟ್ಬಿಟ್ಟು ಅಷ್ಟೇ ನಾವು ಹೊರಗಡೆ ತಂದಿರೋ ಸರ್, ಅಷ್ಟೇ. ದರ್ಶನ್ ಸರ್, ಅದೇ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು. ಆವಾಗಲೇ ನನಗೂ ಕೇಳುವಂತ ಆಲೋಚನೆ ಇತ್ತು. ಬಟ್ ನೀವದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವರದ ತರ್ಸ್ಕೊಂಡು ನೋಡಿದ್ರಿ ಅಂತ. ಈಗ ಇಲ್ಲ ಸರ್, ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ? ಸರ್ ಪ್ರಶಸ್ತಿಗೋಸ್ಕರ ಹಂಗಂತಂದಿದ್ರೆ ಸರ್ ಇನ್ನು ಒಳ್ಳೊಳ್ಳೆದು ಏನು ಆರ್ಟ್ ಮೂವಿಗಳು ತೊಗೊಂಬರ್ತಿದ್ದೆ ಸರ್. ನಾನು ಪ್ರಶಸ್ತಿನೇ ನನಗೆ ತುಂಬ ಮುಖ್ಯ. ನನ್ನ ಮನೇಲಿ ಸೋಕೇಶಲ್ಲಿ ನಾನು ಜೋಡಿಸ್ಕೋಬೇಕು. ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ನ್ಯಾಷನಲ್ ಅವಾರ್ಡ್ ವಿನ್ನರ್. ಆ್ಯಕ್ಚುಲಿ ಪ್ರೌಡ್ ನಮ್ಮ ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಹೇಳಿದೆ ನಾನು ಅಷ್ಟೇ. ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್, ಅವಾರ್ಡ್ಗಲ್ಲ ಸರ್. ನಮ್ಮ ನಿರ್ಮಾಪಕರಿಗೆ, ವಿತರಕರಿಗೆ, ಡಿಸ್ಟ್ರಿಬ್ಯೂಟರ್ಗೆ, ಎಕ್ಸಿಕ್ಯೂಟರ್ಗಳಿಗೆ ಇವ್ರು ಅವ್ರು ಹಾಕಿದ್ದು ದುಡ್ಡು ಅವ್ರ ಕೈಗೆ ಸೇರಬೇಕು. ಬರೋ ಜನ ಕಾಸು ಕೊಟ್ಟು ಹೊರಗಡೆ ಬರ್ತಾರಲ್ಲ, ಅವ್ರು ಖುಷಿಯಾಗಿ ಹೊರಗಡೆ ಹೋಗ್ತಾರೆ ಸರ್. ಪ್ರತಿಯೊಂದು ಸಿನಿಮಾನು ಕಾಟಾರನೇ ಆಗಲ್ವಲ್ಲ ಸರ್. ಈಗ ಏನಾಗುತ್ತೆ ಅದಕ್ಕೆ ಅಲ್ಲಲ್ಲ ಒಟ್ಟು ಫುರಿಶಿ ಈಗ ಏನಾಗುತ್ತೆ, ನೆಕ್ಸ್ಟ್ ಸಿನಿಮಾ ನಾನು ಬೇರೆ ಥರ ತಗೊಳ್ತೀವಿ ಸರ್. ನಾನು ಮತ್ತೆ ಕಾಟಾರನೇ ಮಾಡಲ್ಲ ಸರ್. ಹಾಂ, ಥ್ಯಾಂಕ್ ಯು ಸರ್ ಫ್ರಮ್ ಎ ವಿಶಸ್ ಲೆಟ್ ಮಿ ಸೀ ದಟ್. ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದೇ ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಅಂದ್ಕೊಳ್ತೀನಿ. ನಿರ್ದೇಶಕರು ಏನು ಹೇಳ್ತಾರೋ ಅದನ್ನ ಗೆರೆ ನಾನು ಯಾವತ್ತೂ ದಾಟಿಲ್ಲ, ದಾಟೋದು ಇಲ್ಲ ಸರ್. ಅದು ನನ್ನ ನಂಬಿಕೆ. ಹೇಳಿ ಸರ್. ಹೀಗೆ ಕೇಳೋದಕ್ಕೆ ಬೇರೆ ಏನೋ ಹಿನ್ನೆಲೆ ಇದೆ, ಅದು ನಿಮ್ಗೆ ಅರ್ಥ ಆಗಿರ್ಬೇಕು. ಅರ್ಥ ಆಗಿಲ್ಲ ಅಂದ್ರೆ ನಿಮ್ದೊಂದು ಕೆಲವು ನಾನು ತುಂಬ ಬ್ರಿಲಿಯಂಟ್ ಅಂತ ಅನಿಸ್ತು ಸರ್ ನನಗದು ಸನ್ನಿವೇಶ. ಹೌದು. ಯಾಕಂದರೆ ಬೇರೆ ಏನೋ ಥರ ಹೇಳಿ ಅದನ್ನು ತುಂಬ ಕ್ಲೀಶೆ ಆದಂಥ ಒಂದು ಸಿಚುವೇಶನ್ ಅದು. ಅಂದರೆ ಒಬ್ಬ ಕ್ರೂರತ್ವ ಇರುವಂಥ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಹೇಗೆಲ್ಲ ಹೀಯಾಳಿಸ್ಬೋದು ಅದನ್ನು ಬೇರೆ ಥರ ಇದುವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ವಿ. ಆದರೆ ಅಷ್ಟು ಸೂಕ್ಷ್ಮವಾಗಿ ಹೆಣ್ತನನ್ನು ಪ್ರಶ್ನೆ ಮಾಡುವಂಥ, ಆಕೆಯನ್ನು ಅವಮಾನಿಸುವಂಥ ಒಂದು ಬ್ರಿಲಿಯಂಟ್ ಸೀನ್ ಆಗಿ ನನಗೆ ಅದು ಕಾಣ್ತು. ಅಂದರೆ ಆ 2 ವರ್ಗಗಳು ಹೆಂಗೆ ನೋಡ್ಕೊಳ್ತಾ ಇದ್ವು ಆಗಿನ ಕಾಲದಲ್ಲಿ ಅಂತ ಅದನ್ನು ತುಂಬ ಬ್ರಿಲಿಯಂಟಾಗಿ ಸೀನ್ನ ಬರ್ಕೊಂಡು ಬಂದರು ನಿರ್ದೇಶಕರು ಅಂತ ನನಗನ್ನಿಸ್ತು. ಒಬ್ಬ ಕಲಾವಿದೆಯಾಗಿ ನಮಗೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ಆ ಚಾಲೆಂಜಿಂಗ್ನ ನಾವು ತುಂಬ ಪ್ರೀತಿಯಿಂದ ತೊಗೊಂಡ್ವಿ. ತೆರೆ ಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಆ ಸೀನ್ ತುಂಬ ಅದ್ಭುತವಾಗಿ ಬಂದಿದೆ ಅಂತ. ಅದು ಕ್ರೆಡಿಟ್ ನಿರ್ದೇಶಕರಿಗೆ ಸೇರಬೇಕು, ರೈಟರ್ಗೆ ಸೇರ್ಬೇಕು ಸರ್. ತಗೊಳ್ತೇವೆ ಎಲ್ಲಾನು. ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ, ಯಾಕಂದ್ರೆ ಹೌದಯ, ಯಾಕಂದರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ. ಸೊ ಇದೊಂದು ಹಿಡ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ. ನಾನು ಆಗಲೇ ಹೇಳೋದು, ನಾನು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ. ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರದ ಬಗ್ಗೆ. ಆ ಪಾತ್ರ ಹಿಂಗೆ ಇರಬೇಕು, ಹಿಂಗೆ ಬಟ್ಟೆ ಹಾಕಬೇಕು. ಈಗ ಕಾಟೇರ ಅಂತ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ 3 ಪೀಸ್ ಸೂಟ್ ಹಾಕಿದ್ರೆ ಯಾರೋ ನೋಡ್ತಾರೆ ನನ್ನ, ನಿಮ್ಗೆ ಫೀಲೇ ಆಗಲ್ಲ. ಒಬ್ಬ ಕುಲ್ವೆ ಮಾಡೋನು ಹೆಂಗಿರ್ತಾನೆ. ಸೊ ಆ ಇದನ್ನು ಇಟ್ಕೊಂಡೆ ನಾ ಯಾಮ ನೋಡ್ತೀನಿ ಸರ್. ಹತ್ರ ಇದೆ ಸರ್ ನಮ್ಮ MG ರಾಮಮೂರ್ತಿ ನಿರ್ಮಾಪಕರು, ನನ್ನ ಮೊದಲನೇ ನಿರ್ಮಾಪಕರು, ಅವ್ರು ಬ್ಯಾನರಲ್ಲಿ ಇದ್ದಿದ್ದು. ಸೊ ಆಮೇಲಿಂದ ನಮ್ಮ ತಾತ ಅವ್ರು ಹೋಗಿ ಇಲ್ಲ ಈಗ ಚೆನ್ನಾಗಿರುತ್ತೆ ಕೊಡಿ ರಾಮಮೂರ್ತಿ ಅವರಿದ್ದಾಗ ಇವ್ರಿಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ, ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲ್ ಅಂತ ಹೇಳಿ ಅವ್ರು ಕೊಟ್ಟರು. ಮಾಸ್ತಿ ಸರ್ ಒಂದು ದಸ್ತು ಪೇಪರ್ ಕೊಟ್ಟು ಒಂದು 8 ರಿಂದ 10 ಪೆನ್ ಕೊಟ್ಟಿದ್ರು. ಸರಿ ನಾನು ತಗೊಂಡು ಏನು ಬರೀಬೋದು, ಕತೆ ಹೇಳಿದ್ದಾರೆ ಅಂತ ಶುರು ಮಾಡಿದೆ.
ಈ ಒಂದು ರೀಡಿಂಗು ನಾನು ತರುಣ್ ಸರ್ ಕೊಡಬೇಕು, ಆಮೇಲೆ ಜಡೇಶ್ ಸರ್ ಕೊಡಬೇಕು. ಇವರಿಬ್ಬರು ಮಾತಾಡ್ಕೊಂಡು 3ನೇ ರೀಡಿಂಗ್ ನನಗೆ ಕರೆಸ್ತಾರೆ. ನಾನು ನೋಡ್ತಾ ಇದ್ದಂಗೆ ಅನ್ಬಿಲಿಯಬಲ್ 3 ದಸ್ಟ್ ಪೇಪರ್ ಬರೆದೆ. ನಾನು ಒಂದೊಂದು ಸತಿ ಫೋನ್ ತೆಗಿಲಿಲ್ಲ ಅಂದರೆ ಮಿಸ್ಬಿಹೇವ್ ಮಾಡ್ದಂಗಾಗುತ್ತೆ. ತೆಗಿಲೇಬೇಕು ಅಂಥ ಪರಿಸ್ಥಿತಿಲಿ ಬರೆದಿದ್ದು. ಬಟ್ ನಿಮ್ಮ ಪ್ರಶ್ನೆಗೆ ಬಂದಾಗ ಯಾವಾಗ ಇವಾಗ ಮೊನ್ನೆ ಒಂದು ಸೀನಲ್ಲಿ ಇದು ಬರುತ್ತೆ, ಯಾವುದು ಟ್ರ್ಯಾಕ್ಟರ್ ಬಂದಾಗ ಏನೋ ಬೆಕ್ಕಡ್ಡ ಬಂತೇನೋ ಅಂದರೆ ಒಂದು ಸಣ್ಣ ಗ್ಯಾಪ್ ಕೊಡ್ತಾರೆ, ಇಲ್ಲ ಅಣ್ಣ ಅಂತ ಹುಲಿ ಅಂತ ಥಿಯೇಟ್ರ್ ಆಡಿಯನ್ಸ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಅದು ರಿಪೀಟ್ ಆಡಿಯನ್ಸ್ ಫೀಲ್ ಆಗುತ್ತೆ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಒಬ್ಬ ಬರಹಗಾರನಿಗೆ ಅಷ್ಟು ಕಲಾವಿದರು, ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಆ ಪಾತ್ರಗಳನ್ನ ತಗೊಂಡು ತರುಣ್ ಸರ್ ಅವ್ರ ಕೈಲಿ ಮಾಡಿಸಿರೋದು ಎಲ್ಲನೂ ನೀವು ಹೇಳಿದಂಗೆ ಆ ಗ್ರಾಮೀಣ ಭಾಷೆ ಸೊಗಡು ಅದೆಲ್ಲ. ನಮ್ಮ ಜಡೇಶ್ ಅವರು ಆಗಲೇ ಒಂದು ಮಾತು ತುಂಬ ಒಳ್ಳೆ ಮಾತು ಹೇಳಿದ್ರು, ನಮ್ಮ ನೆಲದ ಸಿನಿಮಾಗಳು ಸೋಲಲ್ಲ ಅಂತ. ನಾವು ತರುಣ್ ಸಾರು ಫಿನಿಶಿಂಗಲ್ಲಿ ಬ್ಯುಸಿ ಇದ್ದರು, ನಮ್ಮ ಸುಧಾಕರ್ ಸಾರು ಬ್ಯುಸಿ ಇದ್ದರು, ದರ್ಶನ್ ಸಾರು ನಾನು ಆಮೇಲೆ ಮಾತಾಡ್ತೀನಿ ಇದ್ರು, ನಾವು ಸಿಗ್ತಾ ಇದ್ವಿ, ನಾನು ಅವಿನಾಶ್ ಸಾರು. ಜನಕ್ಕೆ ಅನಿಸ್ಬಿಡ್ತು ಏನು ಎಲ್ಲೋದ್ರೂ ಮಾತಾಡ್ತಾವನೆ ಅಂತ. ನನಗೊಂದು ಸತಿ ಭಯ ಜಾಸ್ತಿ ಮಾತಾಡ್ತಾ ಇದೀವ ಅಂತ. ಬಟ್ ಒಂದು ಸಿನಿಮಾ ಯಾವಾಗಲೂ ಜನ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಸುಮ್ಮನೆ ಬಿಡಬೇಕು. ಸೊ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಪ್ರಶ್ನೆಗಳು ಕೇಳ್ತಾ ಇರೋದು, ನೀವು ಸಿನಿಮಾನ ಪ್ರೀತಿಸ್ತಾ ಇರೋದು, ಇದೆಲ್ಲರದ್ದು ಕನ್ನಡ ಸಿನಿಮಾ, ಕನ್ನಡಿಗರ ಸಿನಿಮಾ ಇವತ್ತು ಗೆದ್ದಿದೆ. ಅದಕ್ಕೆ ಜನಗಳಿಗೆ ನಾವು ನಮ್ಮ ಇದನ್ನು ಬಗ್ಸಿ ನಮಸ್ಕಾರ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದು ಓಕೆ ಸರ್ ಅನ್ನೋ ಥರನೇ ಮಾಸ್ತಿ ಯಾವ ಹೇಳೋದು. ನಾನು ಜಡೇಶ್ ಫಸ್ಟ್ ಅಂತ ಕಳಿಸ್ಬಿಡೋದು ಅವ್ರನ್ನ, ಆಮೇಲೆ ನಾವಿಬ್ಬರು ಕೂತ್ಕೊಂಡು ಜಡೇಶ್ ಇದು ಓಕೆ ಇಲ್ಲ, ಇದು ಓಕೆ ಇಲ್ಲ ಮಾಸ್ತಿಗೆ ಹೇಳಿ ಅಂದ ತಕ್ಷಣ ಮತ್ತೆ ಏನು ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ, ಬರ್ದಿದ್ದೀನಿಲ್ಲ ಸರ್, ಇದಕ್ಕಿಂತ ಇನ್ನೇನು ಸರ್ ಬರೆಯೋದು, ಇದಕ್ಕಿಂತ ಇನ್ನೇನು ಡೈಲಾಗ್ ಸರ್ ಅಂತ, ಬನ್ನಿ ಮಾಸ್ತಿಗೆ ಒಂದ್ಸತಿ ಕೂತ್ಕೊಳ್ಳೋಣ ಅಂತ. ಅಂದರೆ ಮೋಟಿವೇಟ್ ಮಾಡಿ ನನಗೊಂದು ಮಾಸ್ತಿದ್ ವೀಕ್ನೆಸ್ ಗೊತ್ತಿದ್ದೇನು ಅಂದರೆ, ದರ್ಶನ್ ಸರ್ ಫಸ್ಟ್ ಟೈಮ್ ಬರಿತಾ ಇದ್ದೀನಿ, ನಾನು ಬೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗ್ಬಿಟ್ಟಿದ್ರು. ಅದು ನನಗೆ ಗೊತ್ತಿತ್ತು. ಅದು ನನಗೆ ಗೊತ್ತಿತ್ತು, ಇದನ್ನ ಹೆಂಗಾರ ಮಾಡಿ ಎಷ್ಟಾಗುತ್ತೆ ಈ ಕಬ್ಬಿನ ತರ ಹಿಂಡ್ಕೊಂಡ್ಬಿಡ್ಬೇಕು ನಾನು ಅಂತ. ನೋಡಿ ಯೋಚನೆ ಮಾಡಿ, ಬಾಸ್ ಬಾಯಲ್ಲಿ ಬರುತ್ತೆ ಡೈಲಾಗ್ ಇದೆ ಮಾಸ್ತಿಗಾರು, ಸರ್ ಎಲ್ಲಾ ಸೀನ್ ಪಂಚ್ ಡೈಲಾಗ್ ಆಗುತ್ತಲ್ಲ ಸರ್, ಜನ ಮತ್ತೆ ಎಲ್ಲಾ ಸೀನ್ ಪಂಚ್ ಡೈಲಾಗ್ ಹೊಡಿತಾರೆ ಅಂತ ಅನ್ಕೋತ, ನೀವು ಬರೀರಿ ಮಾಸ್ತಿಗಾರು ದರ್ಶನ್ ಸರ್ ಹೇಳಿದಾಗ ಹಂಗ ಅನ್ಸುತ್ತೆ, ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ಬರ್ಸಿದ್ದು ಒಂದು. ಸೊ ಅದೆಷ್ಟು ಡ್ರಾಫ್ಟ್ ಬರೆದು ಗೊತ್ತಿಲ್ಲ. ಅಟ್ಮೋಸ್ಟ್ ರಾತ್ರಿ 11 ಗಂಟೆಗೆಲ್ಲ ಫೋನ್ ಮಾಡಿ ಮಾಸ್ತಿ ಹತ್ರ ನಾವು ಕರೆಕ್ಷನ್ಸ್ ತಗೊಂಡು ಬರ್ದಿದೀವಿ. ಎಸ್ಪೆಷಲಿ ಒಂದು 3 ಸೀನ್ ಇವತ್ತು ಯಾವ್ದಾವ್ದು ಮಾತಾಡ್ತಾ ಇದೀವಿ. ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು, 2ನೇದು ದರ್ಶನ್ ಸರ್ ಊಟ ಮಾಡ್ತಾ ಮಾಡೋದೊಂದು ಸೀನ್ ಆಗಿರ್ಬೋದು. ಈ ತರದೊಂದು 3 ಸೀನು ಯಾವ್ದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆನೇ ಮಾತಾಡ್ತಿರಲ್ಲ, ಅದೇ ಮಾಸ್ತಿ ಅವ್ರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ದು. ನಾವು ಒಂದು 10 ವರ್ಷ ಬರ್ದಿರ್ಬೋದು. ಅವರು ಒಂದೊಂದು ಲೈನ್ ಪಿಕ್ ಮಾಡಿ ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು. ಅಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿ ಅವ್ರು ನಂಗೆ ಓಪನ್ ಆಗಿ ಹೇಳಿದ್ರು, ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ, ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್, ನಂದು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತೆ ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟ್ ಅನ್ನ ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಮಾತ್ರ ಅಳವಡಿಸೋದಕ್ಕೆ BA ಮಧು ಸರ್ ನಮ್ಮ ಡೈಲಾಗ್ ರೈಟರ್, ನಿಮಗೆಲ್ಲ ಗೊತ್ತಿರ್ಬೋದು, ಸೀನಿಯರ್ ಡೈಲಾಗ್ ರೈಟರು. ಅವರು 80s 90s ಎಲ್ಲ ಅದ್ಭುತವಾದ ಸಿನಿಮಾಗಳು, ಶ್ರುತಿ ಮೇಡಮ್ ಅವ್ರದ್ದು ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು. ಮಹೇಂದರ್ ಸರ್ ಫಿಲಮ್ಸ್ ಆಗಿರ್ಲಿ ಅಥವಾ ಎಸ್ನಾಯಣ್ ಸರ್ ಅವ್ರ ಫಿಲಮ್ಗಳಿಗೆಲ್ಲ. ಸೊ ಅವರು ಮೈಸೂರು ಪ್ರಾಂತ್ಯದವ್ರು, ಅವ್ರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನು ಚೇಂಜ್ ಆಗೋದು ಬೇಡ, ಬಟ್ ಆ ಭಾಷೆ ಮಾತ್ರ ಅಲ್ಲಿದ್ದು ಸೌಂಡ್ ಆಗಬೇಕು ಅಂದಿದ್ದಕ್ಕೆ ಇಡೀ 1 ವರ್ಷನ ಅವ್ರು ಬರ್ಕೊಟ್ರು. ಸೊ ಈ ಸ್ಲ್ಯಾಂಗ್ ಏನಿದೆ, ಸೊ ಆ ಮಧು ಸರ್ ಬರ್ದಂತ ಸ್ಲ್ಯಾಂಗ್ ಸರ್ ಇದು. ಟೀಮ್ ಆಗಿ ವರ್ಕ್ ಮಾಡಿದ್ವಿ. ಸೊ ಮೂರ್ತಿ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಿದ್ದು, ಶ್ಯಾಮ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೇರ್ದು ನೋಡ್ಕೊಂಡಿದ್ದು ಶ್ಯಾಮ್ ಅಂತ ಅಂದ್ಬಿಟ್ಟು. ಈ ಸಿನಿಮಾ ನೀನು ಮಾಡ್ಬಂದೆ ಒಳ್ಳೇದಾಗತ್ತೆ, ನಿನಗೊಂದು ಬಿಗ್ ಚಾಲೆಂಜ್ ಇರುತ್ತೆ ಈ ಸಿನಿಮಾ ಅಂತ. ಸೊ ಆ ಮಾತು ಯಾವಾಗ ಬಂತು ಅವಾಗಿಂದ ನಾನು ಆ ಸಿನಿಮಾ ಸ್ಕ್ರಿಪ್ಟಿಗೆ ಕೂತ್ಕೊಂಡೆ. ಅಂದರೆ ಒಂದಷ್ಟು ರಿಸರ್ಚ್ ಮಾಡ್ತಾ, ಆಮೇಲೆ ಇದು ಏನು ಔಟ್ಪುಟ್ ಏನು ಬರಬೇಕು, ಯಾವ ಥರ ಬರಬೇಕು ಅನ್ನೋದು ಒಂದು ರಿಸರ್ಚ್ ಮಾಡೋ ಸ್ಟಾರ್ಟ್ ಮಾಡಿದೆ. ಒಂದು ಇದು ನಮ್ಮ ಮಣ್ಣಿನ ಕತೆ. ಸೊ ನಮ್ಮ ಮಣ್ಣಿನ ಕತೆ ಅಂತಂದರೆ ಒಂದು ಬ್ರೌನ್ ಟಿಂಟಲ್ಲಿ ಹೋಗಬೇಕು, ಒಂದು ಚೂರು ವಿಂಟೇಜ್ ಲುಕ್ ಇರಬೇಕು ಅದಕ್ಕೆ ಅಂತ. ಅದಾದಮೇಲೆ ಕಾಸ್ಟ್ಯೂಮ್ಸ್ಗಳೆಲ್ಲನೂ ಅಷ್ಟೇ. ಇವಾಗ 1970s ನಾವು 80s ಮಾಡ್ತಾ ಇದೀವಿ ಅಂತಂದರೆ ಕಾಸ್ಟ್ಯೂಮ್ಗಳು ಕೂಡ ಹಾಗೆ ಇರಬೇಕು. ಅಂದರೆ ಆ ಪೂರಕವಾಗಿ ಆ ಒಂದು ಟೋನಿಗೆ ಯಾವುದು ಕಲರ್ ಬಂದರೆ ಅದಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನು ಫಸ್ಟು ನಾನೊಂದು ಪ್ಯಾಲೆಟ್ಸ್ನ ಇಟ್ಕೊಂಡು ಯಾವ ಕಲರ್ನ ಅವಾಯ್ಡ್ ಮಾಡಬೇಕು ಅಂತ ಅದನ್ನ ಮಾಡಿಕೊಂಡು, ಸೊ ಪ್ರತಿ ಸೀನು ಅಂದರೆ ನಾನು ಒಂದೊಂದು ಸೀನ್ ಕೂಡ ನಾವಿಬ್ಬರು ಕೂತ್ಕೊಂಡು ಡಿಸೈನ್ ಮಾಡ್ತಾ ಇದ್ವಿ. ಅಂದರೆ ಈ ಸೀನ್ ಹಿಂಗೆ ಇರಬೇಕು, ಇದೇ ಥರ ಬರಬೇಕು, ಇದೇ ಬ್ಯಾಕ್ಡ್ರಾಪ್ ಆಗಬೇಕು ಅನ್ನೋದು. ಸೊ ಇದು ದೊಡ್ಡ ಸಪೋರ್ಟ್ ಅಂತಂದರೆ ಇವತ್ತು ನಾವೇನೇ ವಿಜುವಲ್ ಬಗ್ಗೆ ಮಾತಾಡ್ತೀವಿ, ಮತ್ತೊಂದು ಮಾತಾಡ್ತೀವಿ ಅಂತಂದಾಗ ಅದಕ್ಕೆ 3 ಜನ ಕಾರಣ. ಒಂದು ತರುಣ್, ಒಂದು ರಾಕ್ಲೈನ್ ಸರು, ಒಂದು ನಮ್ಮ ಬಾಸ್.
ಯಾಕೆ ಅಂತಂದರೆ ಹೇಳ್ತೀನಿ ಅಂತಂದರೆ, ನಾವು ಎಲ್ಲ ಥರದ್ದು ವಿಭಾಗದಲ್ಲೂ ಅಂತಂದರೆ ಎಲ್ಲ ಥರದ್ದು ವಾತಾವರಣದಲ್ಲಿ ಕೆಲಸ ಮಾಡಿಬಿಟ್ಟಿದ್ದೀವಿ. ಸೊ ಆ ಥರದೊಂದು ಕೆಲಸ ಮಾಡಬೇಕಾದ್ರೆ ನಿಜವೂ ನಾನು ಹೇಳ್ತೀನಿ, ನಮ್ಮ ಬಾಸ್ ಬಗ್ಗೆ ಹೇಳ್ತೀನಿ, ಎಲ್ಲದರಲ್ಲೂ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಮಗೆ ಇದು ಮಾಡಬೇಕಾದ್ರೆ ಅದು ಬೇಡ ಮಗನೇ ಅಂತ ಹೇಳ್ಬಿಟ್ರೆ ಖಂಡಿತವಲ್ಲ ವಿಷುವಲ್ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಅವರು ನಾನು ಏನೇ ಹೇಳಿದ್ರು ಕೂಡ ಏನೇನು ಮಾಡ್ರು ಒಂದು ಮಾತು ಕೊಡಲ್ಲ, ಮಾಡೋ ಮಗನೇ ಅಂತ ಹೇಳ್ತಾರಲ್ಲ, ಅದು ನಮಗೆ ಒಂದು ಇನ್ಸ್ಪಿರೇಷನ್ನು. ಸೊ ಒಂದು ಅಚೀವ್ ಮಾಡಬೇಕು ಆ ವಿಷುವಲ್ ಅಂತಂತಂದರೆ, ಸೊ ಬಿಗ್ ಸಪೋರ್ಟ್ ನನಗೆ ಅವರು ಕೊಟ್ಟಿದ್ದು ನನಗೆ. ಸೊ ಇಡೀ ನನ್ನ ತಂಡ ಏನು ಹಗಲು ರಾತ್ರಿ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ರೆ ತುಂಬ ಕಷ್ಟ ಬಿದ್ದಿದೆ. ಯಾಕಂತಂದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಶೂಟ್ ಮಾಡ್ಬೋದು, ಆ ಕಾಲಘಟ್ಟಕ್ಕೆ ಹೋಗಿ ನಾವು ಶೂಟ್ ಮಾಡಬೇಕು ಅಂತಂದರೆ ಆ ಥರದೊಂದು ಸೆಟ್ಟು, ಆ ಥರದೊಂದು ಲೊಕೇಶನ್ಸು, ಆ ಥರದೊಂದು ಹೆವಿ ಜೂನಿಯರ್ಸ್ಗಳು ಇವ್ರನ್ನೆಲ್ಲರನ್ನೂ, ಯಾಕಂದರೆ ಈಗ ನಾವು 500 ಜನ 1000 ಜನ ಜೂನಿಯರ್ಸ್ ಕರೆಸಿದ್ರೆ ಅಷ್ಟು ಜನಕ್ಕೂ ಅದೇ ಬಟ್ಟೆಗಳು ಕೊಡಬೇಕು, ಅದೇ ಥರನೇ ಇರಬೇಕು, ಏನು ಒಬ್ಬ ಹೋಗೋ ಕಾಣಿಸೋದು ಕೂಡ ಹಾಗೆ ಇರಬೇಕು. ಸೊ ಇದಕ್ಕೆಲ್ಲ ದೊಡ್ಡದಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ರಾಕ್ಲೈನ್ ಸರ್. ಯಾಕಂದರೆ ಫಸ್ಟ್ ಅವ್ರು ಒಂದೇ ಮಾತು ಹೇಳಿದ್ರು, ನಿನಗೇನು ಬೇಕು ತಗೋ, ಅದನ್ನು ಅಂದರೆ ವೇಸ್ಟ್ ಮಾಡಬೇಡ, ನೀನು ಯಾವ ಕ್ಯಾಮ್ರಾ ತಗೋ, ಯಾವ ಲೆನ್ಸ್ ತಗೋ, ನಿನಗೆ ಯಾವ ಥರ ಸೆಟಪ್, ಏನು ಪ್ರಾಪರ್ಟಿ ಏನು ಬೇಕು ಅಂತಂದ್ರೂ ಕೂಡ ತಗೋ, ಆ ಸಿನಿಮಾ ಮಾತ್ರ ಹಾಗಿರಬೇಕು ಅನ್ನೋದು ಒಂದು ಚಾಲೆಂಜು ಕೊಟ್ಟರು. ಸೊ ಅದನ್ನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ನನ್ನ ಕಾಟೇರ ಟೀಮ್ಗೆ. ಅಲ್ಲ, ಇದು ಒಂದು ಕಾಲಘಟ್ಟಕ್ಕೆ ಸೇರಿದ ಕತೆ. ಜೊತೆಗೆ ನಾವು ಅಂದ್ಕೊಂಡಿದ್ದೀವಲ್ಲ, ಎಲ್ಲ ಬದಲಾಗ್ಬಿಟ್ಟಿದೆ ಪ್ರಪಂಚ, ಎಲ್ಲ ಮುಂದುವರೆದ್ಬಿಟ್ಟಿದ್ದೀವಿ, ಇದು ಯಾವುದು ಇಲ್ಲ ಅಂತ. ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಇದು ಇನ್ನೂ ನಡೆಯುತ್ತೆ. ನಾನು ನಡೆಯಲ್ಲ ಅಂತ ಹೇಳೋದಿಲ್ಲ, ಯಾಕೆಂದರೆ ನಮ್ಗೆ ಆ ರೀಚ್ ಇಲ್ಲ, ನಾವು ಅಲ್ಲಿ ಹೋಗಿ ನೋಡಿಲ್ಲ. ನಮಗೆ ಜೊತೆಗೆ ಆ ಕಾಲಘಟ್ಟದಲ್ಲಿ ಈ ಥರದ್ದು ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ನನ್ನ ಊರಿನಲ್ಲಿ ನಾನು ಚಾಮರಾಜನಗರ ತಾಲೂಕಿನ ಯಳಂದೂರಿಂದ ಬಂದವನು, ಹಳ್ಳಿಯಿಂದ ಬಂದವನು. ನನಗೆ ಆ ಊರಿನಲ್ಲಿ ನಾನು ನೋಡಿದ್ದೀನಿ, ನಮ್ಮ ಹೊಲಗೇರಿ ಇತ್ತು, ಅಲ್ಲಿ ಏನು ನಡೀತಾ ಇತ್ತು ಏನು ಅಂತ ನಾನು ನೋಡಿದ್ದೀನಿ ಕಣ್ಣಾರೆ. ಸೊ ಅದು ನಡೆಯಲ್ಲ ಅಂತ ಹೇಳಕ್ ಆಗೋದಿಲ್ಲ. ಜೊತೆಗೆ ಒಂದು ಕತೆಗೆ ಪೂರ್ವಕವಾಗಿ ಏನು ಬೇಕೋ ಅದೆಲ್ಲವನ್ನು ನಿರ್ದೇಶಕರು ಮಾಡ್ತಾರೆ, ಕತೆಗಾರರು ಮಾಡ್ತಾರೆ. ಸೊ ಆದ್ರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಪ್ರಶ್ನೆಯನ್ನು ಮಾಡೋದಿಲ್ಲ, ಹೆಚ್ಚಿಗೆ ಉತ್ತರವನ್ನು ಬಯಸೋದಿಲ್ಲ. ಥ್ಯಾಂಕ್ ಯು. ಮಾಡೋಣ, ನಮಗೆ ಏನು ಬೇಕೋ ನಮ್ಮ ಜನಕ್ಕೆ, ನಮ್ಮ ಸಿನಿಮಾ, ನಮ್ಮ ಮಣ್ಣಿನ ಕತೆ ನಾವು ಮಾಡ್ಕೊಳ್ಳೋಣ. ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಅದೇನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾವು ಮಾತಾಡ್ಕೊಂಡಿದ್ದೀವಿ. ಅದನ್ನು ನಾನು ಯೂಶುವಲ್ ಆಗಿ ಅದನ್ನು ದರ್ಶನ್ ಅವ್ರು ಹೊಗಳ್ಬೇಕು ಅನ್ನೋ ಉದ್ದೇಶಕ್ಕಲ್ಲ, ಇವತ್ತಲ್ಲ, ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಕತೆ ಕೇಳ್ಕೊ ಕೂತಾಗ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನೆಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು, ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ್ ಅವ್ರಿಗಿಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ. ಸೊ ನಾವು ಕೂತ್ಕೊಂಡು ತರುಣ್ ಮಾತಾಡೋವಾಗ ನಾವು ಕೂತ್ಕೊಂಡು ಈ ಕತೆ ಕರೆಕ್ಟ್ ನಮ್ಮ ಇಲ್ಲಿಗೆ ಮಾಡೋಣ ಸಾಕು ನಾವು ಅಂತ ಮಾಡಿದ್ದೆ ಅಷ್ಟೇ. ದರ್ಶನ್ ಸರ್ ಇಲ್ಲಿ ಸ್ಟ್ರೈಟ್ ಸರ್, 100%, ನೋ ಡೌಟ್. ಇಟ್ ಈಸ್ ಅಂದರೆ ಅದರಲ್ಲೂ ಈ ಕರೋನಾ ಇವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ನಾವೆಲ್ಲರೂ ಸೇರಿ, ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮುಖದಲ್ಲೂ ನಗು, ಮತ್ತು ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದರೆ, ಅಯ್ಯೋ ಥಿಯೇಟ್ರ್ಗಳು ಮುಚ್ಚಿಬಿಡೋಕೆ ಅಂದ್ಕೊಂಡಿದ್ವಿ, ಕಾಟೇರ ಚಿತ್ರ ಬಂತು, ನಮಗೊಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು, ಇಲ್ಲ ಮುಚ್ಚಬಾರ್ದು ನಾವು ಅಂತ. ಅಂದರೆ BNC ಸೆಂಟರ್ಸ್ ನಾನು ಹೇಳೋದು. ಸೊ ಈ ಥರ ಸುಮಾರು ಎಕ್ಸಿಬಿಟರ್ಸ್ ನನ್ನ ಹತ್ರ ಬಂದು ಕೇಳ್ಕೊಂಡ್ರು. ಆಮೇಲೆ ಸರ್ ಮುಚ್ಚಿದ್ದೀವಿ ಥಿಯೇಟ್ರ್ಗಳು, ಸರ್ ಈ ಪಿಕ್ಚರ್ ಕೊಟ್ಟರೆ ಹಾಕೋತೀವಿ, ಇದರಿಂದ ನಾವು ಶುರು ಮಾಡ್ತೀವಿ ಅಂತ ಎಷ್ಟೋ ಥಿಯೇಟ್ರ್ಗಳು ಶುರುವಾಗಿದ್ದಾವೆ ಮತ್ತು ಈ ಚಿತ್ರದಿಂದ. ಸೊ ಅಂಥ ಈ ಒಂದು ಚಿತ್ರದ ಇದು ನೀವು ಹೇಳಿದಾಗೆ ಸೂಪರ್ ಅಲ್ಲ, ಇದಕ್ಕೆ ನಾನು ಏನು ಇಡಬೇಕು ಹೆಸರು ಗೊತ್ತಿಲ್ಲ. ಇಟ್ಸ್ ಬ್ಲಾಕ್ ಬಸ್ಟರ್ ಇದು, ರಾಕ್ ಬಸ್ಟರ್. ಸೊ ಖಂಡಿತವಾಗಲೂ ಅದೇ ಚೇಂಬರಿಂದ ಬಂದಾಗ ಅವ್ರು ಅದೇ ಹೇಳ್ತಾ ಇದ್ರು, ಸರ್ ನಮ್ಮ ಇಡೀ ಚಿತ್ರರಂಗ ಎಲ್ಲೋ ಹಂತವಾಗಿ ಮುಗಿದೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ದೊಡ್ಡ ಇಟ್ಟು ಕೊಟ್ಟಿದ್ದಾರೆ. ನಿಜ ಅದು. ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ತರುಣ್ ಒಬ್ಬ ನಿರ್ದೇಶಕನಾಗಿ ಎಂಥ ಒಳ್ಳೆ ಕತೆ ಕೊಟ್ಟರು ಅದನ್ನು ಆ ಒಳ್ಳೆ ಕಥೆನ ತುಂಬ ಒಳ್ಳೆ ಕಥೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಈಸ್
ಅದನ್ನು ಕತೆ ಹೇಳಿದಾಗ ನಾನು ಏನು ವಿಜುವಲೈಸ್ ಮಾಡಿದ್ನೋ ಅದಕ್ಕಿಂತ 10ರಷ್ಟು ಚೆನ್ನಾಗಿ 10 ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತು ನನಗೆ. ಅದೇ ಥರ ಸುಧಾಕರ್ ಪಾಪ ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನೀವು ಯಾರು ನೋಡಿರಲ್ಲ ಅನಿಸುತ್ತೆ, ನೈಟ್ ಆ್ಯಂಡ್ ಡೇ ಪಾಪ ಕೂತು ಕೆಲಸ ಮಾಡ್ತಾಯಿದ್ರು. ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ, ಪಾಪ ಅವರು ಒಂದೊಂದು ಕಣ್ಣು ಇಷ್ಟಿದ್ದಪ್ಪ ಅವ್ರು ನೈಟ್ ಆ್ಯಂಡ್ ಡೇ ಕೂತು ಹೈದ್ರಾಬಾದಲ್ಲಿ ಗೊತ್ತು, ಒಬ್ಬ ಕ್ಯಾಮ್ರಾಮನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ. ಸೊ ಅಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ಮಾಡ್ತಾಯಿದ್ರು. ಪ್ರೆಸ್ ಮೀಟ್ಗಾಗಲಿ ಎಲ್ಲೂ ಈವೆಂಟಿಗೆ ಬಂದೇ ಇಲ್ಲ ಅವರು. ಸೊ ಇವತ್ತು ನೋಡೋದಕ್ಕೆ ಖುಷಿ ಆಗುತ್ತೆ. ಅವರು ಎಲ್ಲೋ ಒಂದು ತುಂಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ನಮಗೆ ಅಂತ ಇದ್ವಿ. ಇವತ್ತು ಇಲ್ಲಿ ಕೂತಿದ್ದಾರೆ, ನನಗೆ ತುಂಬ ಸಂತೋಷ ಆಯಿತು. ಅದನ್ನೇ ನಿಮ್ಗೆ ಹೇಳೋಣ ಅಂದ್ಕೊಂಡಿದ್ದೆ, ಯಾಕೆ ನೀವು ಇನ್ನೂ ಅವ್ನು ಬಿಟ್ಟಿದ್ದೀರಾ, ಬೇಗ ಮಾತಾಡಿಸಿ ಅವ್ರನ್ನ ಅಂತ. ಇನ್ನೂ ಏನು ಪ್ರಶ್ನೆ ಕೇಳಿಲ್ವಲ್ಲ, ಯಾಕೆ ನೀವು ಮಾತಾಡಿಸಿ ಅವ್ರನ್ನ ಬೇಗ. ಬೆಳಗ್ಗೆ ತಿಂಡಿ ತಿಂತಿರ್ತೀವಿ ಅಂದ್ಬಿಟ್ಟು ಮಧ್ಯಾಹ್ನ ರಾತ್ರಿ ಬಿಟ್ಬಿಡ್ತೀವಿ ಅಮ್ಮ. ಅದ್ರ ಮಧ್ಯದಲ್ಲಿ ಯಾರು ಸ್ನ್ಯಾಕ್ಸ್ ಕೊಟ್ಟರು ತಿಂತೀವಿ ಅಮ್ಮ. ಸೊ ಆ ಥರ ಏನೇ ಆದರೂ ನನಗೆ ಬೇಕು ಅಂತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಒಂಥರ ಒಳಗಡೆ ಅದೊಂದು ಅರ್ಜನಲ್ಲ, ಅದೊಂಥರ ಅಸೂಯೆ. ಅದು ಅಯ್ಯೋ ಅಲ್ಲಿಗೆ ಹೋಗ್ಬಿಡ್ತಲ್ಲ, ಅಯ್ಯೋ ಇಲ್ಲಿಗೆ ಹೋಗ್ಬಿಡ್ತಲ್ಲ, ಅದು ಒಳಗಡೆ ಅಷ್ಟೇ. ಬಟ್ ಅವ್ರು ಮಾಡ್ಬೇಕಾದ್ರೆ ಖುಷಿ ಆಗೋದಲ್ಲ ಮ್ಯಾಮ್. ಸೊ What you have to say for the people waiting outside now? ನಮ್ಮ ತಾತ ಮಾಡಿರೋದಲ್ಲ ಇದೆಲ್ಲ. ಇಲ್ಲ ಮಾಸಿ, ಆ್ಯಕ್ಚುಲಿ ಒಂದು ನಾನು ಅದನ್ನೇ ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ನಾವೆಲ್ಲ ಕಾಲರ್ ಕೂಡ ಗೆಲ್ಸಿರೋ ಇಲ್ಲ ತಪ್ಪದು. ಏನೀಗ ಸಿನಿಮಾ ಯಾರದೇ ಆಗಲ್ಲ, ದರ್ಶನ್ ಆಗ್ಬೋದು, ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ, ಏನೀಗ ಸಕ್ಸಸ್ ಕಾಯ್ತೀವಿ ಅಂತ ಅನ್ನೋದು ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ನೀವು ಹೇಳ್ತಿದ್ರ ಕಾಟೇರ ಸೂಪರ್ ಡೂಪರ್, ಎಸ್ ಗುಡ್, ಯಾ ಅಫ್ಕೋರ್ಸ್. ಒಂದು ಸಿನಿಮಾ, ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇರ್ತಾನೆ. ಥಿಯೇಟ್ರಲ್ಲಿ ಒಂದು ವಾರ ಅವನ ಹತ್ರ ದುಡ್ಡು ಓಡಾಡುತ್ತೆ. ಅವ್ನು ಯಾರೋ ಫ್ರೆಂಡ್ ಇರ್ತಾನೆ, ತಡಿ ಸಿನಿಮಾ ಹೊಡೆದ್ರೆ ನೀನು ಕಾಸು ಕೊಡ್ತೀನಿ, ಸ್ವಲ್ಪ ಮುಗಿಸ್ಕೊಳೋ ಅಂತೇಳಿ. ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ. ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಕಮೆಂಡೇಶನಲ್ಲಿ ಏನೋ ಹೈಕ್ ಮಾಡ್ಬಿಡ್ತೀವಿ, ಇಲ್ಲೋ ಅದೇ ರೆಕಮೆಂಡೇಶನ್ನೇ. ಸಕ್ಸಸ್ ಬಂದ ತಕ್ಷಣ ಹಿಗ್ಬಾರ್ದು, ಇಲ್ಲ ಕುಗ್ಬಾರ್ದು. ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡೋದಕ್ಕಷ್ಟೇ ಕೇಳೋದು ನಾವು. ಇದು ನಮ್ಮ ಕರ್ನಾಟಕ ಜಯಂತಿ ಹೊತ್ತು ಕೊಟ್ಟಿದ್ದಾರೆ. ಈಗ ನೋಡ್ರಿ ಆಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ. ಪಾಪ ಎಷ್ಟೊಂದು ಆಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದೇಳ್ಬೇಕದು. ಹಂಗೆ ಬಂದಾಗ ನಾವೆಲ್ಲ ಹೋಗ್ತಾ ಇರೋದು. ಅದಕ್ಕೆ ಇಟ್ಸ್ ನಾಟ್ ಅನ್ ಒನ್ ಮ್ಯಾನ್ ಶೋ ಅಂತ ಹೇಳ್ತೀವಿ. Thank you, sir. ಎನಿ ಟೈಮ್ ಫಾರ್ ದರ್ಶನ್ ಸರ್. ಅವ್ರ ಜೊತೆ 15-20 ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ, ಹೊಡ್ಸ್ಕೊಂಡು. ಇಂಡಸ್ಟ್ರಿಯಲ್ಲಿ ಜಾಸ್ತಿ ಹೊಡ್ಸ್ಕೊಂಡ್ರು ನಾನೇ ಸರ್ ಅವ್ರ ಜೊತೆ. ಅವ್ರು ಯಾವಾಗ ಹಂಗೆ ಹೇಳೋರು, ಆ ಪಿಕ್ಚರ್ ಹೀರೋಯಿನ್ ಕಣ್ಣು ಹಾಕಿದೆ, ಅಲ್ಲಿ ಹೊಡೆದಿರ್ತಾನೆ, ಈ ಪಿಕ್ಚರ್ ಮತ್ತೆ ಬಂದಿದೆಯಾ ಅನ್ನೋರು. ಸೊ ಹೀಗೆ ಓಂ ಪ್ರಕಾಶ್ ಜಾಸ್ತಿ ನಮ್ಮ ಕಾಂಬಿನೇಷನ್ ಹಾಕಿದ್ದು. ಹೀಗಾಗಿ ಅವ್ರ ಜೊತೆ ನಾನು ಕಥನೆ ಕೇಳಕ್ಕೆ ಹೋಗಲ್ಲ, ಏನು ಕೇಳಕ್ಕೆ ಹೋಗಲ್ಲ. ದರ್ಶನ್ ಸರ್ ಸಿನಿಮಾವನ್ನು ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀನಿ. ಅದು ಎಂಥ ಪಾತ್ರ, ಏನು ಕೆಟ್ಟದ್ದು ಒಳ್ಳೇದು ನೋಡೋದು. ವೆರಿ ಫ್ರೆಂಡ್ಲಿ, ತುಂಬ ಖುಷಿ ಆಗುತ್ತೆ ನನಗೆ. ಎಷ್ಟೋ ಭಾಳ ಎಲ್ಲ ಹೀರೋ ಜೊತೆ ಮಾಡಿದ್ವಿ, ಬಟ್ ಇವ್ರ ಜೊತೆ ಮಾಡೋ ಖುಷಿನೇ ಬೇರೆ ಸರ್. ನಮ್ಗೆ ಕಲಿಯೋದು ತುಂಬ ಇದೆ ಸರ್. ಒಂಥರ ಈಗಲೇ ನೋಡೋದು, ಮಾತಾಡೋದು ನಾನು ಕಲಿತಾ ಇದ್ದೀನಿ, ನಾನು ಫಾಲೋ ಮಾಡ್ತಾನೆ ಇರ್ತೀನಿ ಸರ್. ಆಮೇಲೆ ಈ ಪಾತ್ರ ನನಗೆ ಲೈಫ್ ಕೊಟ್ಟಿದ್ದು ತರುಣ್ ಸರ್. ನಾನು ಆವಾಗಲೇ ಹೇಳ್ದಂಗೆ ಸುಮಾರು ಪಿಕ್ಚರ್ ಕ್ಲೀನ್ ಶೇರ್ ಮಾಡಿಕೊಂಡು ವಿಲನ್ ಹಿಂಗೆ ಮಾಡ್ತಾಯಿದ್ದೆ, ಹೀರೋ ಹಿಂಗೆ ಮಾಡ್ತಾಯಿದ್ದೆ, ಇನ್ಸ್ಪೆಕ್ಟರ್ ಪಾತ್ರ ಮಾಡ್ಕೊಂಡೇ ಬರ್ತಾ ಇದೆ. ಎಲ್ಲ ಒಂದು ಚೇಂಜ್ ಓವರ್ ನನಗೂ ಅನಿಸ್ತಾ ಇತ್ತು. ಬಟ್ ಆ ಚೇಂಜ್ ಓವರ್ ನನಗಿಂತ ಫಸ್ಟ್ ಇವ್ರಿಗೆ ಅನಿಸ್ತು. ಸೊ ಫಸ್ಟ್ ನಾನು ಕರೆದಾಗ ಒಂದು ಇನ್ಸ್ಪೆಕ್ಟರ್ ಪಾತ್ರನೂ ಇದೆ, ಒಂದು ಈ ಥರ ನೆಗೆಟಿವ್ ಶೇಡ್ ಪಾತ್ರನೂ ಇದೆ. ಯಾವ್ದು ಮಾಡ್ತಿದ್ದ ಅವ್ರು ಆಪ್ಷನ್ ಕೊಟ್ಟರು, ಬಟ್ ನೀವೇ ಡಿಸೈಡ್ ಮಾಡಿದ್ರೆ ಅವ್ರು ನೀವು ಇದನ್ನೇ ಮಾಡೋದಂದ್ರು. ಸೊ ಅದನ್ನು ವೆಯ್ಟ್ ಮಾಡಿ 1.5 ವರ್ಷ ಆ ಗೆಟಪ್ನ ವರ್ಕೌಟ್ ಮಾಡಿ ಮಾಡಿಸಿದ್ರು. ನಾನೇನು ಮಾಡಿಲ್ಲ, ಅವರು ಮಾಡಿಸಿದ್ರು. ಸೊ ಅದು ಖುಷಿ ಇದೆ ಸರ್. ಹರಿಕೃಷ್ಣ ಸರ್, ಎಲ್ಲರೂ ಯಾವುದು ಪರ್ಸ್ನಲ್ ಫಾಸ್ಟ್ ಬಿಟ್ಟು ಸ್ಲೋ ಬಿಟ್ಟು ಯಾವುದೂ ಇರಲಿಲ್ಲ ಈ ಸಿನಿಮಾಲಿ. ನೋಡಿ ಎಲ್ಲನೂ ಇವಾಗ ರೈತರ ಸಾಂಗ್ ಏನಂತೀವಿ ಅದು ಫಾಸ್ಟ್ ಬೀಟಲ್ಲಿದೆ. ಸಾಧಾರಣ ಯಾರೂ ಮಾಡೋದಿಲ್ಲ ರೈತರ ಟಪಾಂಗುಚ್ಚಿ ಸ್ಟೈಲಲ್ಲಿ ಟಪಾಂಗುಚ್ಚಿ ಸ್ಟೈಲ್ ದರ್ಶನ್ ಸರ್ಗೆ ಅಂತ ಅಂದ್ಬಿಟ್ಟು. ಅದೇ ಈ ಸಿನಿಮಾ ಆ ಥರ ಮಾಡೋಕ್ಕೆ ಹೋಗಿಲ್ಲ ಅಲ್ವಾ. ನಾವು ಯಾವುದೋ ಒಂದು 5 ಸಾಂಗ್ ಬೇಕು, ಅದರಲ್ಲಿ ಒಂದು ಐಟಮ್ ಸಾಂಗ್ ಇರಬೇಕು, ಹೀರೋ ಇಂಟ್ರಡಕ್ಷನ್ ಸಾಂಗ್ ಇರಬೇಕು. ಅದು ಯಾವುದೂ ಈ ಸಿನಿಮಾಲಿಲ್ಲ. ಯಾಕಂದರೆ ಸ್ಕ್ರೀನ್ ಪ್ಲೇಯಲ್ಲೇ ನಿಮ್ಗೆ ಆ ಜಾಗ ಕೊಡೋದಿಲ್ಲ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಹೊಸದಾಗಿರೋದಕ್ಕೆ ನೀವು ಬೇರೆಯೇ ಮಾಡಬೇಕಾಗುತ್ತೆ ಅಲ್ವಾ. ಕ್ಲೈಮ್ಯಾಕ್ಸು ನಡ್ಕೊಂಡು ಹೋಗ್ಬೇಕಾದ್ರೂ ಒಂದು ಸಣ್ಣ ಹಾಡು ಬರುತ್ತೆ, ಅದು ಮನಸ್ಸಲ್ಲಿ ಉಳ್ಕೊಳ್ಳೋಂಥ ಒಂದು ಸಣ್ಣ ಹಾಡಾದರೂ ಅದು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಇಡೀ ಕ್ಯಾರೆಕ್ಟರ್ ಹೇಳುತ್ತೆ,
ಇಡೀ ಸಿನಿಮಾ ಜರ್ನಿ ಹೇಳುತ್ತೆ ಅದೊಂದು ಸಾಂಗ್. ಸೊ ಈ ಸ್ಕ್ರಿಪ್ಟ್ ಆ ಥರ ಇರೋದಕ್ಕೆ ನಮಗೆ ರೆಗ್ಯುಲರ್ ಆಗಿಂತನೂ ಇವತ್ತೇನು ಜನ ಇಷ್ಟಪಡ್ತಾ ಇದ್ದಾರೆ, ಇದು ರೆಗ್ಯುಲರ್ ಆಗಿಲ್ಲ ಅಂತ ಯಾಕೆ ಇಷ್ಟಪಡ್ತಾ ಇದ್ದಾರೋ ಅದಕ್ಕೆ ಕಾರಣನೇ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ. 55 ಸಿನಿಮಾ ಒಂದು ಕಡೆ, ಈ ಸಿನಿಮಾ ಇನ್ನೊಂದು ಕಡೆ ಇರುತ್ತೆ ಅಂತ ಹಾಗೇನೆ ಪ್ರತಿಯೊಬ್ಬರು ಹೇಳ್ಕೊಂಡ್ಬಂದಿರೋದು. ಯಾಕಂದರೆ ಫಸ್ಟ್ ಟೈಮು ಅಂದರೆ ನಾನು ಆಡಿಯನ್ಸಾಗೆ ಸಿನಿಮಾ ನೋಡೋದಲ್ವ, ನಾವು ರೀರೆಕಾರ್ಡಿಂಗ್ಗೆ ಅಂತ ನೋಡೋದಲ್ಲ. ನನಗೇನು ಅನ್ನಿಸ್ತು, ಜನಕ್ಕೆ ಅದೇನೇ ಅನ್ನಿಸ್ತು. ನನಗೆ ಅನಿಸಿದ್ದನ್ನೇ ನಾನು ಡೈರೆಕ್ಟರ್ಗೂ ಹೇಳಿದ್ದೆ, ದರ್ಶನ್ ಸರ್ಗೂ ಹೇಳಿದ್ದೆ, ಅದನ್ನೇ ನಾನು ಮಂಡ್ಯ ಈವೆಂಟಲ್ಲೂ ಹೇಳಿದ್ದೆ. ಜನ ಅದನ್ನು ನಿಜ ಮಾಡಿಸಿದ್ದಾರೆ. ಈಗ ಕಮಿಟಿ ಮೆಂಬರ್ಸ್ ಅಷ್ಟೇ ಅದನ್ನು ನಿಜ ಮಾಡಬೇಕು. ದರ್ಶನ್ ಸರ್ ಒಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಸರ್. ಇಲ್ಲಿ ಸರ್ ಗುರು ತನಕ ನಿಲ್ಲಲ್ಲ ಅಂದ್ರೆ ಸರ್, ಇದು ಒಂದು ಬೆಸ್ಟ್ ಎಮೋಷನಲ್ ಪಾಯಿಂಟ್ ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು. ಅಂದ್ರೆ ಎಲ್ಲ ಸ್ಟಾರ್ ಸಿನಿಮಾಗಳನ್ನ ನೋಡಿ ಅಂತ ನಮ್ಮ ಬಾಸ್ ಅಂತ, ಇದು ಖುಷಿ ಆಯ್ತು ಸರ್, ಪರ್ಸನಲಿ ಖುಷಿ ಆಯ್ತು. ಇದಕ್ಕೊಂದು ಹಾರ್ಟ್ಲಿ ರಿಯಾಕ್ಷನ್ ಸರ್ ಪ್ಲೀಸ್. ಅಲ್ಲ ನಾನು ಹೇಳೋದು ಅದಿಲ್ಲ ಸರ್, ಈಗ ಹೇಳಿದ್ದು ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್. ಯಾರು ಬೇಕು ಇಲ್ಲಿ ಇಂಡಸ್ಟ್ರಿ ಹೋಗ್ತಾ ಇರುತ್ತಲ್ಲ, ನಾನು ಅದಕ್ಕೆ ಅವತ್ತು ಹೇಳಿದೆ ಅಷ್ಟೇ, ನಮ್ಮನ್ನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಇವತ್ತೇನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ತಿಲ್ಲ, ನಾನು ಸಿಗ್ಲಿಲ್ಲ. ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತಿದ್ವಿ, ಬಂದರು ಬಡ 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 ಈಗ ಸಿನಿಮಾ ಮಾತಾಡಲಿ ಅಂತ. ಬಟ್ ಸಿನಿಮಾ ಮಾತಾಡೋದು ಒಳಗಡೆ ನಿಜವಾಗ್ಲೂ ಇವತ್ತಿಲ್ಲಿ ಒಂದು 4-5 ಜನಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. ಮೊದಲನೇದಾಗಿ ಶ್ರುತಿ ಮಾಡಿ, ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬ ಹೇಳಿದ್ದಾರೆ. ಅದನ್ನು ಈಗ ನಿಮ್ಮ ಇಂಟರ್ವ್ಯೂಗಳಲ್ಲೇ ನಾನು ನೋಡಿದ್ದೀನಿ, ನೀವು ಇದ್ರಲ್ಲಿ ಹಿಂಗಿದೆ, ಹಂಗಿದೆ, ಅದಿದೆ, ಇದಿದೆ. ಸೊ ಶ್ರುತಿಮಾ ಆಗ್ಬೋದು, ಆಮೇಲೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋವಿಂದ ಸರ್, ಯಾಕಂದ್ರೆ ಅವರು ತುಂಬಾನೇ ಹೇಳಿದ್ದಾರೆ ಸಿನಿಮಾ ಬಗ್ಗೆ. ಇವರಲ್ಲಿ ಈ ಥರ ಇದೆ, ಹೀಗೆ ಮಾಡಿದ್ವಿ. ಸೊ ಜನಗಳು ಏನಕ್ಕೆ ಹೌದೇ ಏನೋ ನೋಡೋರಾಗಿರಲಿ ಅಂತ. ಅವಿನಾಶ್ ಸರ್ ಅಂತೂ ತುಂಬಾನೇ ಮಾತಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಮನೆ ಬರ್ಡೇ ಇದ್ದಾಗ ತುಂಬ ಮಾತಾಡೋರು. ಪಾಪ ನಾನು ನಿಜವಾಗ್ಲೂ ಪಾಪ ನಮ್ಮ ಬರ್ಡೇ ಬಂದಾಗ ಅವ್ರು ಆ್ಯಕ್ಚುಲಿ ಮನೇಲೇ ಇರಲ್ಲ. ಯಾಕಂದ್ರೆ ಯಾಕೆ ಸುಮ್ಮನೆ ಕ್ಲಾಸ್ ಎಲ್ಲ ಹೊಡೆದಾಕಿರ್ತಾರೆ ದರ್ಶನ್, ನಾನು ಯಾಕೆ ಇಲ್ಲಿ ಬರೋತ್ರ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೂ ಆ್ಯಕ್ಚುಲಿ ಅದಾದರೆ ನಮ್ಮ ಮಾಸ್ತಿ ಅವ್ರಿಗೆ, ಆಮೇಲೆ ನಿಮ್ಗಂತೂ ಹೇಳಂಗೇ ಇಲ್ಲ ದಿನೇಶ್ಗೆ, ಅವರಷ್ಟು ಮಾತಾಡಿದ್ದಾರೆ. ಸೊ ಈ ಸಿನಿಮಾ ಏನಕ್ಕೆ ಹೊರಗಡೆ ಬರ್ತಾರೆ, ಯಾಕಂದ್ರೆ ಅವ್ರು ಅಷ್ಟು ಜನ ಕೊಟ್ಟಂತ ಒಂದು ಕ್ಲೂ, ನೀವೇನು 12 ಗಂಟೆ ಹೇಳಿದ್ರಲ್ಲ ಸರ್, ಅದಕ್ಕೆ ಕಾರಣ ಸರ್. ಅದು ಕಾರಣಕರ್ತರು ಇವ್ರುಗಳು. ಅದಾದಮೇಲೆ ನಮ್ಮ ಚೇತು ಕೂಡ ಅಷ್ಟೇ ಮದುವೆಗಂಡು, ನಾನು ತುಂಬ ಮದುವೆಗಂಡು ಅಂತ ಕರೆಯೋದು. ಸೊ ಸಿನಿಮಾ ಏನಕ್ಕೆ, ಆಮೇಲೆ ನಾನು ಕೂತ್ಕೊಂಡು ನಾನು ಹಿಂಗೆ ನಾನು ಅದು ನಾನು ಇದು ನಾನು ಹಿಂಗೆ ಮಾಡಿ ನಾನು ಮಾಡೋದು, ನೀವು ನೋಡಿ ನೀವು ಕೇಳಬೇಕು ಪ್ರಶ್ನೆಗಳು, ಅವಾಗ ನಾವು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಸಿನಿಮಾ. ಸೊ ಅದಕ್ಕೋಸ್ಕರ ಇಷ್ಟು ದಿನ ಕಾದಿದೆ ಅಷ್ಟೇ, ಬಿಟ್ಟರೆ ಏನು ಉದ್ದೇಶ ಇಲ್ಲ ಖಂಡಿತ. ಸಂತೋಷ ಕುಂತಿರ್ಲಿಲ್ಲ. 29ನೇ ತಾರೀಕಿಂದ ಅದೇನೋ ಒಂಥರ ಕಿಕ್ ಅಂತಾರಲ್ಲ, ಇದೇ ಸಂತೋಷ ಅಂದ್ರೆ ಇದೇನೋ ಸಿನಿಮಾದು ಅನ್ನೋದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಸರ್, 5 ವರ್ಷ ನನ್ನ ನಂಬರಲ್ಲಿ ಸುಮಾರು ಹೆಸರುಗಳಿದೆ. 5 ವರ್ಷ ನಾನು ಯಾರು ಕಾಲ್ ಮಾಡಿಲ್ಲ. ಕೆಲವರು ಅಂಥವ್ರು ಫೋನ್ ಮಾಡಿ ಪಿಕ್ಚರ್ ನೋಡೋದಪ್ಪ ಚೆನ್ನಾಗಿ ಮಾಡಿದ್ಯಾ, ಪಿಕ್ಚರ್ ಚೆನ್ನಾಗಿದೆ, ಮಾತೇ ಆಡಲ್ಲ ಅವರು ಮಾತಾಡಿದ್ದಾರೆ. ಬೆಳಗ್ಗೆ ಇವತ್ತು ನನಗೆ ಬರಗೂರ್ ಸರ್ ಅವ್ರಿಗೆ ನಾನು ವಿಶ್ ಮಾಡಬೇಕಾದ್ರೆ, ಏನು ಕುಮಾರ್ ಎಲ್ಲ ನನ್ನ ಸ್ನೇಹಿತರು ನಿಮ್ಮ ಪಿಕ್ಚರ್ ನೋಡಿದೆ, ಪಿಕ್ಚರ್ ಚೆನ್ನಾಗಿದೆ ಅಂದರು, ನಿಮ್ಮ ಪಾತ್ರ ಚೆನ್ನಾಗಿದೆ ಅಂದರು, ಹಾಗೆ ಹೀಗೆ ಅಂತೇಳಿ ಹೇಳಿದ್ರು. ನಿಜವಾಗ್ಲೂ ನನಗೆ ಕಾಟೇರ ನನ್ನ ಸೌಭಾಗ್ಯ, ಇದು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಸರ್, ಈ ಸಿನಿಮಾ ಇದು ಕನ್ನಡ ಜನತೆಯ ಗೆಲುವು, ಇದು ನಮ್ಮ ಗೆಲುವಲ್ಲ, ಇದು ಅವ್ರು ಗೆಲ್ಸಿದ್ದೀವಿ ಸರ್. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಸರ್, ಮುಖ್ಯವಾಗಿ 50% ಕ್ರೆಡಿಟ್ ನಿಮಗೆ ಸರ್ ಹೋಗೋದು. ಯಾಕೆ ಅಂತ ಹೇಳಿದ್ರೆ, ನೀವು ಅಣ್ಣ ಹೇಳ್ದಂಗೆ ನೀವು ಕೇಳಿದ ಪ್ರಶ್ನೆಗಳನ್ನ ನಾವು ಏನೇನೋ ಮಾತಾಡ್ತಾ ಇದ್ವಿ, ಇದೆಲ್ಲನೂ ಸಿನಿಮಾ ನೋಡೋಕೆ ಒಂದು ಟೆಂಪ್ಟೇಷನ್ ಕ್ರಿಯೇಟ್ ಆಯ್ತು. ಏನಪ್ಪ ಇಷ್ಟು ಮಾತಾಡ್ತಾ ಇದ್ದಾರೆ, ಏನಪ್ಪ ಏನಿರ್ಬೋದು ಇದರಲ್ಲಿ, ನಾವು ಕಥೆ ಅಂತ ಯಾರಿಗೂ ಹೇಳಕ್ ಹೋಗಿಲ್ಲ, ಏನೋ ಇರ್ಬೋದು ಅಂತ. ಸೊ ಸಾರ್ ಅಭಿಮಾನಿಗಳು ಮತ್ತೆ ನಿಮ್ದು ಸಾಕಷ್ಟು ಕೊಡುಗೆ ಇದೆ. ಯಾಕಂದ್ರೆ ನೋಡ್ತಾ ಇದ್ದೀನಿ ಸರ್, ಯೂಟ್ಯೂಬಲ್ಲಿ ಚಾನಲ್ಗಳಾಗ್ಬೋದು, ನಮ್ಮ ಮಾಧ್ಯಮ ಚಾನಲ್ಗಳಾಗ್ಬೋದು. ಒಟ್ಟಿನಲ್ಲಿ ಸರ್ ಸಿನಿಮಾ ಗೆದ್ದಿದೆ. ಗೆದ್ದ ಮೇಲೆ ಆ ಸಂತೋಷಕ್ಕೆ ಮಾತುಗಳು ಜಾಸ್ತಿ ಬರಲ್ಲ. ಅದು ನನಗೆ ಆ ಅನುಭವನೂ ನನಗೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಸಿನಿಮಾಗೆ 3 ಶಕ್ತಿ ಸರ್. ಒಂದು ಶಕ್ತಿ ಬಂದು ಡೈರೆಕ್ಷನ್ ಟೀಮು, ಎರಡನೇದು ಬಂದು ದರ್ಶನ್ ಸಾರು, ಮತ್ತೆ ಕಲಾವಿದರು ಅಂದ್ರೆ ನಮ್ಮ ಟೀಮು, ಮೂರು ನಮ್ಮ ರಾಕ್ಸ್ಲೈನ್ ಸರ್. ಏನಕ್ಕಂದ್ರೆ ನಾನು ಪದೇ ಬೇರೆ ಟೈಮಲ್ಲೂ ನಾನು ಹೇಳ್ತಾ ಇದ್ದೆ, ನಾನು ನಿರ್ಮಾಪಕ ಹಾಕಿದ್ರೆ ಈ ತರ ಸಿನಿಮಾ ಬಂದು ಹೇಳಿದ್ರೆ ನನ್ನ ಧೈರ್ಯ ಬರ್ತಿತ್ತ ಅಂತ. ಅಯ್ಯೋ ಎಲ್ ಧೈರ್ಯ ಬರುತ್ತಾ, ಯಾರಪ್ಪ ಇಷ್ಟು ದುಡ್ಡು, ಅದು ಪಟ್ಟು ಹೋಗ್ತಿತ್ತು.
ಅಂಥದ್ರಲ್ಲಿ ಬ್ಲೈಂಡ್ ಆಗಿ ಅಷ್ಟು ದಿಲ್ಲಾಗಿ ಅಂದ್ರೆ ಅವ್ರಿಗೆ ಆ ದಿಲ್ ಸಿನಿಮಾದಲ್ಲಿ ಕಾಣುತ್ತೆ. ಅದು ಒಬ್ಬ ನಿರ್ಮಾಪಕ ಫಸ್ಟ್ ಪ್ರೀತಿಸ್ಬೇಕು ಒಂದು ಸಿನಿಮಾನ. ನಿರ್ಮಾಪಕ ಪ್ರೀತಿಸಿದ ಮೇಲೆ ಆ ಸಿನಿಮಾ ಅದು ಅದೇ ಥರ ಬರುತ್ತೆ ಅನ್ನೋದಕ್ಕೆ ಡೌಟೇ ಇಲ್ಲ. ಹೊಸ ವರ್ಷದ ಶುಭಾಶಯಗಳು ಸರ್. ಮತ್ತೆ ಇದೇ ಥರ ನಾವೆಲ್ಲರೂ ಸೇರ್ತಾರಣ್ಣ. ನಿಜವಾಗ್ಲೂ ಖುಷಿ ಇದೆ. ಈ ಖುಷಿ ನಮ್ಮ ಕನ್ನಡ ಜನಗಳು ಸದಾ ನಮ್ಮ ಕನ್ನಡ ಸಿನಿಮಾಗಳು ತೋರಿಸಿದೆ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಒಂದು ಸ್ವಲ್ಪ ಉಪಕಾರ ಆಗುತ್ತೆ. ವಿಲ್ ಆಲ್ ಥ್ಯಾಂಕ್ ದೆಮ್. ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ, ಒಳ್ಳೇದು ಮಾಡಿ. ತಪ್ಪಿಸಿಗೆ ಹಾಕೊಂಡ್ರೆ ಇಲ್ಲ ಗೊತ್ತಾದ್ರೆ ನಾನೇನು ಹೇಳಲ್ಲ. ಯಾರು ಸುಮ್ಮನೆ ನಿಮ್ಮ ಫೋಟೋ ಯಾರು ಅಪ್ಲೋಡ್ ಮಾಡಿದ್ರೆ ಮಾತ್ರ ಯು ಬಿನ್ ಅ ರಿಸ್ಕ್. ದಯವಿಟ್ಟು ಆ ಪರಿಸ್ಥಿತಿಗೆ ತಂದ್ಕೋಬೇಡ್ರಿ. ಆಮೇಲೆ ರೀಲ್ಸ್ ಅಲ್ಲಿ ಹಾಕ್ತೀರಾ, ಹಾಕಿ ತಪ್ಪಿಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮನೂ ಇದೆ ಇದರಲ್ಲಿ. ನಿಮ್ಗೆ ಹಾಕಿ ನಿಮ್ಗೆ ಅದರಲ್ಲಿ ಇನ್ನೊಂದೇನು ಸಿಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇನೆ. ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ, ಮೊಬೈಲಲ್ಲಿ ಹೆಂಗೆ ಅನ್ಸುತ್ತೆ ನಿಮಗೆ. ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಯಾರ್ಯಾರು ಪೈರಸಿ ಮಾಡ್ತಾ ಇದ್ದಾರೆ, ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕನ್ನಡ ಸಿನಿಮಾ ಯಾವುದು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸ್ವಾಮಿ. ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ಳಿ. ಯಾಕಂದ್ರೆ ನೀವು ಮಾಡ್ತಿರೋದು ನೀವು ಕರ್ನಾಟಕದಲ್ಲೇ ಇದ್ದೀರಾ, ಇಲ್ಲೇ ಓಡಾಡ್ತಾ ಇದ್ದೀರಾ. ಸೊ ನಿಮ್ಮ ಮಣ್ಣಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ದಯಮಾಡಿ ಪೈರಸಿ ಮಾಡೋರಿಗೆ, ಹಾಗೆ ರೀಲ್ಸ್ಗಳಲ್ಲಿ ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್. ಕುಮಾರ್